Hello, good morning, students. Okay, today we will discuss the questions from Mahala, Wilkins, and Lawrence. Right. Sir, question number one. Question number one. Methyl bromide is converted into ethane. Methyl bromide is converted into. ಸಾಕ ನಮ್ಮನ್ನ ನೋಡ್ತಾರ ಅವ್ರ ಹಂಗ ನೋಡಿಗಿರಿ ಮತ್ತೆ Hello. Okay. Methyl bromide is converted into ethane by heating it in ether medium with. ಸರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಮೀಥೈಲ್ ಬ್ರೋಮೈಡ್ ಇಂದ ಈಥೇನ್ ಬರಬೇಕು ಅಂದ್ರೆ ಯಾವ ರಿಯಾಕ್ಷನ್ ಸರ್ ಮೀಥೈಲ್ ಬ್ರೋಮೈಡ್ ಇಂದ ಈಥೇನ್ ಬರಬೇಕು ಅಂದ್ರೆ ಸರ್ ಮೀಥೈಲ್ ಬ್ರೋಮೈಡ್ ಗೆ ಸೋಡಿಯಂ ಹಾಕಿ ಸೋಡಿಯಂ ಇನ್ ಡ್ರೈ ಈಥರ್ ಹಾಕಿದ್ರೆ ಏನ್ ಬರುತ್ತೆ ಸರ್ ಈಥೇನ್ ಬರುತ್ತೆ. ಯಾವ ರಿಯಾಕ್ಷನ್ ಸರ್ ಇದು ವುಡ್ಸ್ ರಿಯಾಕ್ಷನ್. ವುಡ್ಸ್ ಸರ್ ವುಡ್ಸ್ ರಿಯಾಕ್ಷನ್ ಯೂಸ್ ಮಾಡತಕ್ಕಂಥ ಮೆಟಲ್ ಯಾವುದು ಸರ್ ಸೋಡಿಯಂ. ಸೋಡಿಯಂ. ಸರ್ ಸೆಕೆಂಡ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಆಪ್ಟಿಕಲಿ ಆಕ್ಟಿವ್. ಸರ್ ಆಪ್ಟಿಕಲಿ ಆಕ್ಟಿವ್ ಆಗ್ಬೇಕು ಅಂತಂದ್ರೆ ನಮಗೆ ಪ್ಲೇನ್ ಆಫ್ ಸಿಮೆಟ್ರಿ ಮತ್ತೆ ಸೆಂಟರ್ ಆಫ್ ಸಿಮೆಟ್ರಿ ಇರಬಾರ್ದು ಸರ್. ಪ್ಲೇನ್ ಆಫ್ ಸಿಮೆಟ್ರಿ ಸೆಂಟರ್ ಆಫ್ ಸಿಮೆಟ್ರಿ ಇರಬಾರ್ದು. ಯಾವ್ದಾದ್ರು ಒಂದು ಕಾಂಪೌಂಡ್ ಅಲ್ಲಿ ಓನ್ಲಿ ಒನ್ ಕೈರಲ್ ಸೆಂಟರ್ ಪ್ರೆಸೆಂಟ್ ಅಂದ್ರೆ ದಟ್ಸ್ ಆಲ್ವೇಸ್ ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ ಸರ್. ಕೈರಲ್ ಸೆಂಟರ್ ಅಂದ್ರೆ ಏನ್ ಸರ್ ಕೈರಲ್ ಸೆಂಟರ್ ಅಂದ್ರೆ ಆ ಆಟಮ್ಗೆ 4 ಡಿಫ್ರೆಂಟ್ ಅಟಾಮ್ಸ್ ಗಳು ಅಟ್ಯಾಚ್ ಆಗಿರ್ಬೇಕು ಸರ್ sp3 ಆಟಮ್. ಸರ್ ಚೆಕ್ ಮಾಡ್ರಿ ಸರ್ ಇಲ್ಲಿ. ಲೆಟ್ಸ್ ಚೆಕ್ ದಿಸ್ ಆಪ್ಷನ್ 1 CH3 ಟ್ವೈಸ್ CH3 C CH3 this is H this is CH2. ಸರ್ ಫಸ್ಟ್ ರಲ್ಲಿ ಯಾವುದೇ ತರ ಕೈರಲ್ ಸೆಂಟರ್ ಇಲ್ಲ ಸರ್. ನೋಡಿದ್ರೆ ನೀವು ಇದು ಕೈರಲ್ ಸೆಂಟರ್ ಅಲ್ಲ ಬಿಕಾಸ್ ಎರಡು ಮೀಥೈಲ್ ಗ್ರೂಪ್ಗಳು ಸೇಮ್ ಇದಾವೆ ಸರ್. ಸೆಕೆಂಡ್ ಆಪ್ಷನ್ ಚೆಕ್ ಮಾಡಿದ್ರೆ ಕೂಡ ಇದರಲ್ಲಿ ಎಲ್ಲೂ ಕೂಡ ಕೈರಲ್ ಸೆಂಟರ್ ಇಲ್ಲ ಸರ್. ನೋಡ್ರಿ ಇಲ್ಲಿ ನಮಗೆ 3 ಹೈಡ್ರೋಜನ್ಗಳು 2 ಹೈಡ್ರೋಜನ್ಗಳು. ಎರಡನೇ ಆಪ್ಷನ್ ಅಲ್ಲಿ ಚೆಕ್ ಮಾಡಿ ಸರ್ 3 ಹೈಡ್ರೋಜನ್ಗೆ 2 ಹೈಡ್ರೋಜನ್ಗಳು CH4. ಸೊ ಇಲ್ಲಿ ಕೂಡ ಯಾವುದೇ ತರ ಕೈರಲ್ ಸೆಂಟರ್ ಇಲ್ಲ ಸರ್. ಮೂರನೇ ಆಪ್ಷನ್ ಚೆಕ್ ಮಾಡ್ರಿ ಸರ್ CH3 CH2 ಸಿ ಈ ಕಾರ್ಬನ್ ಚೆಕ್ ಮಾಡ್ರಿ ಸರ್. ಈ ಕಾರ್ಬನ್ ಅಲ್ಲಿ ಏನೈತೆ ಸರ್ ಒಂದು H ಐತೆ ಅಂಡ್ ಆಸ್ ವೆಲ್ ಆಸ್ ಒಂದು Br ಐತೆ, ಒಂದ್ ಕಡೆ CH2 ಐತೆ ಸರ್. ಇದರಲ್ಲಿ ಈ ಕಾರ್ಬನ್ ಚೆಕ್ ಮಾಡ್ರಿ ಸರ್. ಈ ಕಾರ್ಬನ್ ಅಲ್ಲಿ ಸರ್ ಇಲ್ಲಿ ಇದು ಡಿಫ್ರೆಂಟ್ ಅಂಡ್ ಇದು ಡಿಫ್ರೆಂಟ್. ಸೊ it contains chiral center, therefore it is optically active. Option C is the answer. Sir, next sir, question number 3. So question number 3 ಏನ್ ಹೇಳುತ್ತೆ ಸರ್? An organic compound which produces bluish green color flame on heating with presence of copper. ಇದಕ್ಕೆ ಕ್ಲೋರೋಬೆಂಜಿನ್ ಸರ್ ಆನ್ಸರ್. ಇದು POC ಪ್ರಾಕ್ಟಿಕಲ್ ಆರ್ಗಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಬಿಲ್ಸ್ಟೈನ್ ಟೆಸ್ಟ್ ಅಂತ ಕರಿತೀವಿ. ವೆನ್ ಕ್ಲೋರೋಬೆಂಜಿನ್ is treated with copper you get green colored flame ಬರುತ್ತೆ ಸರ್. ಆನ್ಸರ್ is ಕ್ಲೋರೋಬೆಂಜಿನ್. Question number 4 sir. Sir, how many chiral carbon atoms are present in 2, 3, 4 trichloropentane? Sir, structure ಬರ್ಕೊಳ್ರಿ sir. 2, 3, pentane. Pentane sir 1, 2, 3, 4, 5 pentane. ಅದರಲ್ಲಿ ಕ್ಲೋರಿನ್ ಗ್ರೂಪ್ಗಳು ಎಲ್ಲೆಲ್ಲಿ ಇದಾವೆ ಸರ್? ಸೆಕೆಂಡ್ ಪ್ಲಸ್ ಅಲ್ಲಿ ಇಯರ್ ಕ್ಲೋರಿನ್, ಇಯರ್ ಕ್ಲೋರಿನ್ ಅಂಡ್ ಇಯರ್ ಕ್ಲೋರಿನ್. ಸರ್ ನಾವು ಉಳಿದಿರೋದು ಹೈಡ್ರೋಜನ್ ಇಂದ ಫಿಲ್ ಮಾಡ್ರಿ ಸರ್. ದಿಸ್ ಇಸ್ ಹೈಡ್ರೋಜನ್, 3 ಹೈಡ್ರೋಜನ್, here 3 hydrogen, this is 1 hydrogen, here 1 hydrogen, here 1 hydrogen.
ಸರ್ ಚೆಕ್ ಮಾಡಿ ಸರ್, ಕೈರಲ್ ಸೆಂಟರ್ ಇರ್ಬೇಕು ಅಂದ್ರೆ ಏನಿರ್ಬೇಕು ಸರ್, 4 ಡಿಫ್ರೆಂಟ್ ಆಟಮ್ಸ್ ಅಟ್ಯಾಚ್ ಆಗಿರ್ಬೇಕು. ಸರ್ ಈ ಕಾರ್ಬನ್ ಚೆಕ್ ಮಾಡ್ರಿ ಸರ್, ಈ ಕಡೆ ಮೀಥೈಲ್, ಈ ಕಡೆ ಕ್ಲೋರೋ, ಈ ಕಡೆ ಎಚ್, ಸೊ ಈ ಕಡೆ ದೊಡ್ಡ ಗ್ರೂಪ್ ಐತೆ, ಚೆಕ್ ಮಾಡಿ ಸರ್, ಡಿಫ್ರೆಂಟ್ ಗ್ರೂಪ್. ಸರ್ ಇದು ಕೈರಲ್ ಸೆಂಟರ್, ಇದು ಕೈರಲ್ ಸೆಂಟರ್. ಸರ್ ಈ ಕಡೆನ ಚೆಕ್ ಮಾಡ್ರಿ ಸರ್, ಇಲ್ಲಿ ಈ ಕಡೆ ಎಚ್, CS3, Cl, ಈ ಕಡೆಗೆ ಡಿಫ್ರೆಂಟ್ ಗ್ರೂಪ್, ಟೋಟಲ್ ಇದು ಕೈರಲ್ ಸೆಂಟರ್ ಸರ್. ಬಟ್ ಇದನ್ನ ಚೆಕ್ ಮಾಡಿರ ಸರ್ ನೀವು, ಈ ಕಡೆಗೆ ಏನ್ ಗ್ರೂಪ್ ಆಯ್ತೋ ಈ ಕಡೆಗೂ ಅದೇ ಗ್ರೂಪ್ ಆಯ್ತಾ, ಬಟ್ ಆದ್ರೂ ಕೂಡ ಇದು ಕೈರಲ್ ಸೆಂಟ್ರಿ ಬರುತ್ತೆ, ಬಟ್ ಇದು ಸೂಡೋ ಕೈರಲ್ ಸೆಂಟರ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಈ ಕೈರಲ್ ಸೆಂಟರ್ ಏನೈತೆ ಇದು ಆಪ್ಟಿಕಲಿ ಆಕ್ಟಿವ್ ಕೈರಲ್ ಸೆಂಟರ್, ಇದು ಕೂಡ ಆಪ್ಟಿಕಲಿ ಆಕ್ಟಿವ್ ಕೈರಲ್ ಸೆಂಟರ್ ಆಗಿರೋದ್ರಿಂದ ಇದು ಕೂಡ ಡೆಕ್ಸ್ಟ್ರೋ, ಇದು ಒಂದ್ಸರಿ ಡೆಕ್ಸ್ಟ್ರೋ ಬರ್ಬೋದು, ಲೀವೋ ಬರ್ಬೋದು, ಇಲ್ಲೂ ಕೂಡ ಡೆಕ್ಸ್ಟ್ರೋ ಲೀವೋ ಬರ್ಬೋದು. ಸೊ ಒಂದ್ಸರಿ ಡೆಕ್ಸ್ಟ್ರೋ ಈ ಕಡೆ ಲೀವೋ ಬಂದಾಗ ಆಪ್ಟಿಕಲ್ ಆಕ್ಟಿವಿಟಿ ಬೇರೆ ಬೇರೆ ಇದ್ದಾಗ ಈ ಕೈರಲ್ ಸೆಂಟರ್ ಏನಾಗಿರುತ್ತೆ ಸರ್, ನಮಗೆ ಕೈರಲ್ ಆಗಿರುತ್ತೆ, ಈ ಕಾರ್ಬನ್ ಕೈರಲ್ ಆಗಿರುತ್ತೆ. ದಿಸ್ ಕಾರ್ಬನ್ ಇಸ್ ಕೈರಲ್ ಡ್ಯೂ ಟು ಚೇಂಜ್ ಇನ್ ಡ್ಯೂ ಟು ಡಿಫ್ರೆಂಟ್ ಆಪ್ಟಿಕಲ್ ಆಕ್ಟಿವಿಟಿ. ಸರ್ ಗ್ರೂಪ್ಗಳು ಸೇಮ್ ಇದಾವೆ ಸರ್, ಗ್ರೂಪ್ಗಳು ಸೇಮ್ ಇದಾವೆ, ಬಟ್ ಇದ್ರ ಆಪ್ಟಿಕಲ್ ಆಕ್ಟಿವಿಟಿ ಬೇರೆ ಬೇರೆ ಇದ್ದಾಗ ನಮಗೆ ಏನಾದ್ರೂ ಇದು ಕೈರಲ್ ಸೆಂಟರ್ ಆಗ್ತಕ್ಕಂಥ ಸಾಧ್ಯತೆ. ಎರಡು ಸೇಮ್ ಇದ್ರೆ ಕೈರಲ್ ಸೆಂಟರ್ ಆಗಲ್ಲ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಸೂಡೋ ಕೈರಲ್ ಸೆಂಟರ್. ಸೂಡೋ ಕೈರಲ್ ಸೆಂಟರ್, ಸೂಡೋ ಕೈರಲ್ ಸೆಂಟರ್. ಸರ್ ಹಂಗಾದ್ರೆ ಇದು ಟೋಟಲ್ ಕೈರಲ್ ಸೆಂಟರ್ ಕೌಂಟ್ ಮಾಡ್ಬೇಕಾದ್ರೆ ಸೂಡೋ ಕೈರಲ್ ಸೆಂಟರ್ ಸೇರ್ಸ್ಕೊಂಡು ಕೌಂಟ್ ಮಾಡ್ಬೇಕು. ಆನ್ಸರ್ ಇಸ್ 3. ಆನ್ಸರ್ ಇಸ್ 3. Sir, question number 5. Decomposition of benzene diazonium chloride by using Cu2Cl to HCl to form chlorobenzene is. ಯಾವ ರಿಯಾಕ್ಷನ್ ಅಂತ ಕೇಳಿದ್ರೆ ಬಹಳ ಸಿಂಪಲ್ ಇದು ಸರ್, ನಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇದನ್ನ. ಡೈಅಜೋನಿಯಂ ಕ್ಲೋರೈಡ್ಗೆ ನಾವೇನಾದ್ರೂ Cu2Cl2 HCl ಹಾಕಿದ್ರೆ ಯು ಗೆಟ್ ವಾಟ್ ಸರ್, ಕ್ಲೋರೋಬೆಂಜಿನ್ ಬರ್ತದೆ. ಎಂತ ರಿಯಾಕ್ಷನ್ ಅಂತ ಕರಿತೇವೆ, ಸ್ಯಾಂಡ್ ಮಯಸ್ ರಿಯಾಕ್ಷನ್. ಕಾಪರ್ ಸಾಲ್ಟ್ಸ್ ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ಸ್ಯಾಂಡ್ ಮಯಸ್ ರಿಯಾಕ್ಷನ್ಸ್ ಆಗಿದೆ. ಆನ್ಸರ್ ಬಿ, ಸ್ಯಾಂಡ್ ಮಯಸ್ ರಿಯಾಕ್ಷನ್. Next, how many optically active stereoisomers are possible for butane 2,3 diol? ಸರ್ ಆಪ್ಟಿಕಲ್ ಐಸೋಮರ್ಸ್ ಗಳನ್ನ ಕೇಳಿದ್ರೆ ನಿಮಗೆ ಮಾಲಿಕ್ಯೂಲ್ ಸಿಮಿಟ್ರಿಕಲ್ ಅನ್ಸಿಮಿಟ್ರಿಕಲ್ ಅಂತ ಚೆಕ್ ಮಾಡ್ಬೇಕು ಸರ್. ಇಫ್ ಮಾಲಿಕ್ಯೂಲ್ is symmetrical, unsymmetrical, ಮಾಲಿಕ್ಯೂಲ್ ಅನ್ಸಿಮಿಟ್ರಿಕಲ್ ಇದ್ರೆ ಆಪ್ಟಿಕಲ್ ಐಸೋಮರ್ಸ್ ಗಳು ಎಷ್ಟು ಬರುತ್ತಪ್ಪ ಅಂತಂದ್ರೆ 2 to the power of n ಬರುತ್ತೆ. ಅದೇ ನಮಗೆ ಮಾಲಿಕ್ಯೂಲ್ ಏನಾದ್ರೂ ಸಿಮಿಟ್ರಿಕಲ್ ಇದ್ರೆ n ಅಂದ್ರೆ ಕೈರಲ್ ಸೆಂಟರ್, n is ಕೈರಲ್ ಸೆಂಟರ್. ಮಾಲಿಕ್ಯೂಲ್ ಏನಾದ್ರು ಸಿಮಿಟ್ರಿಕಲ್ ಇದ್ರೆ n ವ್ಯಾಲ್ಯೂ ಆಡ್ ಇದ್ರೆ n ವ್ಯಾಲ್ಯೂ ಇವನ್ ಇದ್ರೆ ಬೇರೆ ಬೇರೆ ಬರುತ್ತೆ ಸರ್. n ವ್ಯಾಲ್ಯೂ ಆಡ್ ಇದ್ರೆ n ವ್ಯಾಲ್ಯೂ ಇವನ್ ಇದ್ರೆ ಬೇರೆ ಬೇರೆ ಫಾರ್ಮುಲಾ ಬರುತ್ತೆ ಸರ್. n ವ್ಯಾಲ್ಯೂ ಆಡ್ ಇದ್ರೆ ಫಸ್ಟ್ n ವ್ಯಾಲ್ಯೂ ಇವನ್ ಇದ್ರೆ ಟೋಟಲ್ ಆಪ್ಟಿಕಲ್ ಐಸೋಮರ್ಸ್ ಇಸ್ ಈಕ್ವಲ್ ಟು ಸರ್ n ವ್ಯಾಲ್ಯೂ ಏನಾದ್ರೂ ಇವನ್ ಇದ್ರೆ ಟೋಟಲ್ ಆಪ್ಟಿಕಲ್ ಐಸೋಮರ್ಸ್ ಇಸ್ ಈಕ್ವಲ್ ಟು 2 to the power of n minus 1 plus 2 to the power of n by 2 minus 1 ಫಾರ್ಮುಲಾ. n is the chiral center. ಸರ್ ಇಲ್ಲಿ ನಿಮಗೆ ಟೋಟಲ್ ಆಪ್ಟಿಕಲ್ ಐಸೋಮರ್ಸ್ ಅಲ್ಲಿ ನಮಗೆ
ಎರಡು ಸಮ್ ಮಾಡ್ಬೇಕು ಸರ್. ಯಾವ್ಯಾವ್ದು ಅಂತಂದ್ರೆ ಟೋಟಲ್ ಆಪ್ಟಿಕಲ್ ಐಸೋಮರ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಆಪ್ಟಿಕಲಿ ಆಕ್ಟಿವ್ ಪ್ಲಸ್ ಮೀಸೋ ಬರುತ್ತೆ ಸರ್. ಮೀಸೋ ಕಾಂಪೌಂಡ್ಸ್ ಆಫ್ ಟೋಟಲ್ ಆಪ್ಟಿಕಲ್ ಐಸೋಮರ್ಸ್ ಇಸ್ ಈಕ್ವಲ್ ಟು ಆಪ್ಟಿಕಲಿ ಆಕ್ಟಿವ್ ಪ್ಲಸ್ ಮೀಸೋ ಸರ್. ಸರ್ ಇದರಲ್ಲಿ ಇವನ್ ಇದ್ದಾಗ ನಮಗೆ ಫಾರ್ಮುಲಾ ಏನ್ ಯೂಸ್ ಮಾಡ್ಬೇಕು ಸರ್? 2 to the power of n minus 1 plus 2 to the power of n by 2 minus ಟೋಟಲ್ ಆಪ್ಟಿಕಲ್ ಐಸೋಮರ್ಸ್ ಸರ್. ಇದರಲ್ಲಿ ಆಪ್ಟಿಕಲಿ ಆಕ್ಟಿವ್ ಕೇಳಿದ್ರೆ ಸರ್, ಆಪ್ಟಿಕಲಿ ಆಕ್ಟಿವ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಸರ್? 2 to the power of n minus 1 ಬರುತ್ತೆ. ಮೀಸೋ ಕೇಳಿದ್ರೆ ಸರ್, ಮೀಸೋ ಕೇಳಿದ್ರೆ 2 to the power of n by 2 minus 1 ಬರುತ್ತೆ ಸರ್. 2 to the power of n by 2 minus 1. ಸರ್ ನೀವು ಇಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ಸರ್, ಇಲ್ಲಿ ಬ್ಯೂಟೇನ್ 1,3 ಡಯಾಲ್ ಆಯ್ತಾ? ಬ್ಯೂಟೇನ್ 1,3 ಡಯಾಲ್ ಫಾರ್ಮುಲಾ ಬರ್ಕೊಂಡ್ರೆ ಸರ್ 1 2 3 4 ಎರಡು ಮತ್ತೆ ಮೂರನೇ ಪ್ಲೇಸ್ ಅಲ್ಲಿ OH ಗ್ರೂಪ್ ಆಯ್ತು ಸರ್. OH ಸರ್ ಇಲ್ಲೇನಾಯ್ತಾ? CS3 H CS3 ಸರ್. ಇಲ್ಲಿ ನೀವು ಚೆಕ್ ಮಾಡಿದ್ರೆ ಈ ಕಾಂಪೌಂಡ್ ಏನೈತೆ, ದಿಸ್ ಸಿಮಿಟ್ರಿಕಲ್ ಕಾಂಪೌಂಡ್. ಸಿಮಿಟ್ರಿಕಲ್, ಇಟ್ಸ್ ನಾಟ್ ಅನ್ಸಿಮಿಟ್ರಿಕಲ್. ಯಾಕಂದ್ರೆ ಆ ಕಡೆ ಈ ಕಡೆಯಿಂದ IUPAC ನೇಮ್ ಮಾಡಿದ್ರೆ ಸೇಮ್ ಬರುತ್ತೆ ಸರ್. ಈ ಕಡೆಯಿಂದ IUPAC ನೋಡ್ರಿ, ಈ ಕಡೆಯಿಂದ IUPAC ನೋಡ್ರಿ, ಸೇಮ್ IUPAC ಬರುತ್ತೆ. ಅಥವಾ ಯು ಕ್ಯಾನ್ ಡಿವೈಡ್ ದಿಸ್ ಕಾಂಪೌಂಡ್, ಸೆಂಟ್ರಲ್ ಡಿವೈಡ್ ಮಾಡಿದ್ರೆ ಆ ಕಡೆ ಈ ಕಡೆ ಎರಡು ಕಡೆ ಸೇಮ್ ಕಾಂಪೌಂಡ್ ಕಾಣಿಸುತ್ತೆ. ದಿಸ್ ಇಸ್ ಸಿಮಿಟ್ರಿಕಲ್ ಕಾಂಪೌಂಡ್ಸ್. ಈ ಸಿಮಿಟ್ರಿಕಲ್ ಕಾಂಪೌಂಡ್ ಅಲ್ಲಿ ನಮಗೆ ಎಷ್ಟು ಬರುತ್ತೆ ಸರ್? ನಮಗೆ ಆಪ್ಟಿಕಲಿ ಅವ್ರು ಏನ್ ಕೇಳಿದ್ರೆ ಸರ್ ನಿಮಗೆ ಕ್ವಶನ್, ಹೌ ಮೆನಿ ಆಪ್ಟಿಕಲಿ ಆಕ್ಟಿವ್ ಕೇಳಿದಾರೆ ಸರ್. ಆಪ್ಟಿಕಲಿ ಆಕ್ಟಿವ್ ಅಂದ್ರೆ ಏನ್ ಫಾರ್ಮುಲಾ ಆಗ್ತಿರೋ ಸರ್? 2 to the power of n minus 1. ಎಷ್ಟು ಕೈರಲ್ ಸೆಂಟರ್ ಇದಾವೆ ಸರ್ ಇದರಲ್ಲಿ? ಸರ್ ಇದು ಒಂದು ಕೈರಲ್ ಸೆಂಟರ್, ಇದು ಒಂದು ಕೈರಲ್ ಸೆಂಟರ್. ಅಲ್ಲಿಗೆ ಆಪ್ಟಿಕಲಿ ಆಕ್ಟಿವ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಸರ್? 2 to the power of 2 minus 1 is equal to 2 ಸರ್. ಎರಡು ಆಪ್ಟಿಕಲಿ ಆಕ್ಟಿವ್ ಬರುತ್ತೆ ಸರ್. ಸರ್ ಹೆಂಗೆ ಅಂದ್ರೆ ದಿಸ್ ಇಸ್ ಎ ಫಾರ್ಮುಲಾ. ಸರ್ ಇಲ್ಲಿ ನೀವು ಚೆಕ್ ಮಾಡ್ರಿ ಸರ್, ಹೆಂಗೆ ತೋರಿಸ್ತೀನಿ ಸರ್. CS3 CHOH CHOH CS3 ಇದು ಮಾಲಿಕ್ಯುಲರ್ ಫಾರ್ಮುಲಾ ಸರ್. ಈ ಮಾಲಿಕ್ಯುಲರ್ ಫಾರ್ಮುಲಾ ಯಾವ ತರ ಬರ್ಕೋಬಹುದು ಸರ್? ಇಲ್ಲಿ ನೋಡಿದ್ರೆ ಎರಡು ತರ ಬರೀಬಹುದು ಸರ್. ಒಂದು CS3 ಫಿಶ್ಚರ್ ಫಾರ್ಮಲ್ ಬರೀತೀನಿ ಸರ್. CS3 HOH OH ಎರಡು ತರ ಬರೀಬಹುದು ಸರ್. ಈ ತರ ಬರೀಬಹುದು. ಅಥವಾ ನೀವ್ ಇಲ್ಲಿ ನೋಡಿದ್ರೆ ಅಥವಾ ಈ ತರ ಬರೀಬಹುದು ಸರ್. CS3 ಸರ್ HOH ಎರಡು ತರ ರೆಪ್ರೆಸೆಂಟ್ ಮಾಡಬಹುದು ಸರ್. ಇದನ್ನ ಸರ್ ಈ ತರ ಬೇಕಾದ್ರೂ ರೆಪ್ರೆಸೆಂಟ್ ಮಾಡಬಹುದು, ಈ ತರ ಬೇಕಾದ್ರೆ ರೆಪ್ರೆಸೆಂಟ್. ದಿಸ್ ಇಸ್ ಮಾಲಿಕ್ಯುಲರ್ ಫಾರ್ಮುಲಾ. ಯು ಕ್ಯಾನ್ ರೆಪ್ರೆಸೆಂಟ್ ಲೈಕ್ ದಿಸ್ ಆರ್ ಯು ಕ್ಯಾನ್ ರೆಪ್ರೆಸೆಂಟ್ ಲೈಕ್ ದಿಸ್. ಸರ್ ಈ ತರ ರೆಪ್ರೆಸೆಂಟ್ ಮಾಡಿದಾಗ ನಿಮಗೆ ಎಲ್ಲೂ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ. ಪ್ಲೇನ್ ಆಫ್ ಸಿಮಿಟ್ರಿ ಅಂದ್ರೆ ದ ಇಮ್ಯಾಜಿನರಿ ಲೈನ್ ವಿಚ್ ಬೈಸೆಕ್ಟ್ ದ ಮಾಲಿಕ್ಯುಲರ್ ಇನ್ ಟು ಈಕ್ವಲ್ ಪಾರ್ಟ್ಸ್. ಸರ್ ಇಲ್ಲಿ ನೋಡಿದ್ರೆ ನಿಮಗೆ ಯಾವ ಕಡೆಯಿಂದ ನೋಡಿದ್ರು ಕೂಡ, ಹಿಂಗಿಂದ ಒಂದು ಪ್ಲೇನ್ ಹೇಳಿದ್ರು ಕೂಡ ಅಥವಾ ಹಿಂಗಿಂದ ಪ್ಲೇನ್ ಹೇಳಿದ್ರು ಕೂಡ ಎಲ್ಲೂ ಪ್ಲೇನ್ ಆಫ್ ಸಿಮಿಟ್ರಿ ಕಾಣಿಸಲ್ಲ ಸರ್. ನಿಮಗೆ ನೋಡ್ರಿ, ದೇರ್ ಇಸ್ ನೋ ಪ್ಲೇನ್ ಆಫ್ ಸಿಮಿಟ್ರಿ. ಬಟ್ ಇಲ್ಲಿ ನೋಡಿದ್ರೆ ದೇರ್ ಇಸ್ ಅ ಪ್ಲೇನ್ ಆಫ್ ಸಿಮಿಟ್ರಿ ಸರ್. ಈ ತರ ಒಂದು ಪ್ಲೇನ್ ಹೇಳಿದ್ರೆ ಇದು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗೋದ್ರಿಂದ ನಮ್ಗೆ ಇದೇನಾಗುತ್ತೆ ಸರ್? ಆಪ್ಟಿಕಲಿ ಇನ್ಆಕ್ಟಿವ್ ಆಗ್ತದೆ. ಅಂಡ್ ಇದು ಕೂಡ ಕೈರಲ್, ಎರಡು ಕೈರಲ್ ಸೆಂಟರ್ ಇದ್ದು ಪ್ಲೇನ್ ಆಫ್ ಸಿಮಿಟ್ರಿ ಇದ್ರೆ, ಅಥವಾ ಎರಡಕ್ಕಿಂತ ಹೆಚ್ಚು ಕೈರಲ್ ಸೆಂಟರ್ ಇದ್ದು ಪ್ಲೇನ್ ಆಫ್ ಸಿಮಿಟ್ರಿ ಇದ್ರೆ ಆ ಕಾಂಪೌಂಡ್ ನಾವು ಮೀಸೋ ಕಾಂಪೌಂಡ್ ಅಂತ ಕರಿತೀವಿ ಸರ್. ಇದು ಮೀಸೋ ಕಾಂಪೌಂಡ್ ಯಾವಾಗ್ಲೂ ಆಪ್ಟಿಕಲಿ ಇನ್ಆಕ್ಟಿವ್ ಇರ್ತದೆ. ಮೋರ್ ದ್ಯಾನ್ ಒನ್ ಕೈರಲ್ ಸೆಂಟರ್, ಮೋರ್ ದ್ಯಾನ್ ಒನ್ ಅಥವಾ 2 or 3 ಕೈರಲ್ ಸೆಂಟರ್ ಇದ್ದು, more than one chiral center ಇದ್ದು, more than one chiral center ಇದ್ದು, POS ಇದ್ರೆ ಅವಾಗ ನಮ್ಗೆ ಏನ್ ಬರುತ್ತೆ ಸರ್? ಮೀಸೋ ಬರುತ್ತೆ. ಮೀಸೋ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್. ಬಟ್ ಇದನ್ನ ನಾವು ಟೋಟಲ್ ಆಪ್ಟಿಕಲ್ ಐಸೋಮರ್ಸ್ ಅಲ್ಲಿ ಮೀಸೋನ ಕೌಂಟ್ ಮಾಡ್ತೀವಿ. ಬಟ್ ಆಪ್ಟಿಕಲಿ ಆಕ್ಟಿವ್ ಅಂತ ಕನ್ಸಿಡರ್ ಮಾಡಿದಾಗ ಮೀಸೋನ ಕೌಂಟ್ ಮಾಡಲ್ಲ ಸರ್. ಇದನ್ನ ಕೌಂಟ್ ಮಾಡ್ತಿಲ್ಲ. ಬಟ್ ಇದು ಆಪ್ಟಿಕಲಿ ಆಕ್ಟಿವ್ ಆಗಿರೋದ್ರಿಂದ, ಬಿಕಾಸ್ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ ಇದರಲ್ಲಿ. ಸೊ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲದೆ ಇರ್ತಕ್ಕಂಥ ಕಾರಣ ಇದರಲ್ಲಿ ಎರಡು ಕೈರಲ್ ಸೆಂಟರ್ಸ್ ಇದಾವೆ. ಎರಡು ಕೈರಲ್ ಸೆಂಟರ್ ಇರೋದ್ರಿಂದ ನಮಗೆ ಇಲ್ಲಿ ಎರಡು ಬರುತ್ತೆ ಸರ್. ಒಂದು ಇದ್ರದ್ದು ಮಿರರ್ ಇಮೇಜ್ ಬರುತ್ತೆ, ಇದ್ರದ್ದು ಮಿರರ್ ಇಮೇಜ್ ಒಂದು ಬರುತ್ತೆ. ಸೊ ಇದರಲ್ಲಿ ಎರಡು ಬರುತ್ತೆ ಸರ್. ಇದರಲ್ಲಿ ಎರಡು, ಇದರಲ್ಲಿ ಒಂದು, ಟೋಟಲ್ 3 ಬರುತ್ತೆ. ಅದರಲ್ಲಿ ಎರಡು ಮಾತ್ರ ಆಪ್ಟಿಕಲಿ ಆಕ್ಟಿವ್, ಇದು ಆಪ್ಟಿಕಲಿ ಇನ್ಆಕ್ಟಿವ್.
ಸರ್ ನೆಕ್ಸ್ಟ್ ನೋಡ್ರಿ ಸರ್ ನೆಕ್ಸ್ಟ್ ನೋಡಿ ಸರ್ ಕ್ವಶನ್ ನಂಬರ್ 7. N-propyl bromide and treating with alcoholic KOH produces. ಸರ್ ಮೊನ್ನೆನೆ ಡಿಸ್ಕಸ್ ಮಾಡಿದ್ವಿ ನಾವು. ಎನ್ ಪ್ರೋಪೈಲ್ ಬ್ರೋಮೈಡ್ ಅಂದ್ರೆ ಸರ್ ಇದು ಸರ್ ಎನ್ ಪ್ರೋಪೈಲ್ ಬ್ರೋಮೈಡ್. ಸರ್ ಇದಕ್ಕೇನಾದ್ರೂ ನಾವು ಆಲ್ಕೋಹಾಲಿಕ್ KOH ಹಾಕಿದ್ರೆ ನಮಗೆ ಏನ್ ಬರುತ್ತೆ ಸರ್? ಆಲ್ಕೋಹಾಲಿಕ್ KOH ಹಾಕಿದ್ರೆ ಸರ್ ನಾವೇನ್ ಮಾಡ್ಬೇಕು? ಆಲ್ಫಾದಿಂದ ಹ್ಯಾಲೋಜನ್, ಬೀಟಾದಿಂದ ಹೈಡ್ರೋಜನ್ ರಿಮೂವ್ ಮಾಡಿ ನಡುವೆ ಡಬಲ್ ಬಾಂಡ್ ಬರಿಬೇಕು. ಅಲ್ಲಿಗೆ ಏನಾಗುತ್ತೆ? CH3CH ಡಬಲ್ ಬಾಂಡ್ CH2 ಬರ್ತದೆ. ಸೊ ವಾಟ್ ಯು ಗೆಟ್ ಸರ್? ಯು ಗೆಟ್ ಪ್ರೋಪೀನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್, ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡ್ರಿ ಸರ್. An organic compound on heating with copper oxide gives CO2 but no water. ಸರ್ ವಾಟರ್ ನಿಮ್ಗೆ ಇದು ಹೈಡ್ರೋಕಾರ್ಬನ್ಸ್ ಅಲ್ಲಿ ನಿಮಗೆ ಲಿಬಿಕ್ಸ್ ಮೆಥಡ್ಸ್ ಅಲ್ಲಿ ಬರ್ತಾ ಹೋಗುತ್ತೆ ಫಸ್ಟ್ PUC ಇಲ್ಲಿ ಏನ್ ಹೇಳ್ತೆ ಸರ್? ನೀವು ಏನಾದ್ರು ಹೈಡ್ರೋಕಾರ್ಬನ್ಸ್ ಅನ್ನ ಕಾಪರ್ ಆಕ್ಸೈಡ್ ಹಾಕಿದ್ರೆ ಇದೇನಾಗುತ್ತೆ ಸರ್? ಇದು ಆಕ್ಸಿಡೈಸಿಂಗ್ ಏಜೆಂಟ್. ಇದು ಅಕಸ್ಮಾತ್ ಇದರಲ್ಲಿ ನಿಮಗೆ ಕಾರ್ಬನ್ ಇದ್ರೆ ಏನು ಕನ್ವರ್ಟ್ ಮಾಡುತ್ತೆ ಸರ್? ಕಾರ್ಬನ್ ಇದ್ರೆ ಆಕ್ಸಿಡೇಷನ್ ಮಾಡ್ಬಿಟ್ಟು, ಆಕ್ಸಿಡೇಷನ್ ಮೀನ್ಸ್ ಅಡಿಷನ್ ಆಫ್ ಆಕ್ಸಿಜನ್. ಕಾರ್ಬನ್ ಏನ ಕನ್ವರ್ಟ್ ಆಗುತ್ತೆ ಸರ್? ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತೆ. ಹೈಡ್ರೋಜನ್ ಏನ ಕನ್ವರ್ಟ್ ಆಗುತ್ತೆ ಸರ್? ವಾಟರ್ ಕನ್ವರ್ಟ್ ಆಗುತ್ತೆ. ಹಂಗಾಗಿ ನಮಗೆ ವಾಟರೇ ಫಾರ್ಮೇಶನ್ ಆಗಲ್ಲ ಅಂತ ಹೇಳಿದ್ದಾರೆ ಸರ್. ಅವ್ರು ಏನ್ ಹೇಳಿದ್ದಾರೆ ಸರ್? CO2 ಬರುತ್ತೆ ಬಟ್ ನೋ ವಾಟರ್. ವಾಟರ್ ಬರಲ್ಲ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಆರ್ಗಾನಿಕ್ ಕಾಂಪೌಂಡ್ ಅಲ್ಲಿ ಹೈಡ್ರೋಜನ್ ಇರಬಾರ್ದು. ಹೈಡ್ರೋಜನ್ ಇಲ್ಲ ಅಂದ್ರೆ ಸರ್ ನಮಗೆ ವಾಟರ್ ಬರಲ್ಲ ಸರ್. ಪ್ಲಸ್ ಚೆಕ್ ದ ಕ್ಲೋರೋಫಾರ್ಮ್. ಕ್ಲೋರೋಫಾರ್ಮ್ ಅಲ್ಲಿ CHCl3 ಸರ್. ಇದರಲ್ಲಿ ಹೈಡ್ರೋಜನ್ ಐತಾ? ಮೀಥೇನ್ ಅಲ್ಲಿ ಹೈಡ್ರೋಜನ್ ಐತಾ? ಇವೆರಡು ಆಪ್ಷನ್ ಬರಲ್ಲ ಸರ್. ನೆಕ್ಸ್ಟ್ ಚೆಕ್ ಮಾಡ್ರಿ ಸರ್. 3 ಈಥೈಲ್ ಅಯೋಡೈಡ್. ಈಥೈಲ್ ಅಯೋಡೈಡ್ ಅಲ್ಲೂ ಕೂಡ ಸರ್ ಹೈಡ್ರೋಜನ್ ಐತೆ. ಸೊ ಇದ್ರಲ್ಲೂ ಕೂಡ ನಮಗೆ ಹೈಡ್ರೋಜನ್ ಐತೆ. ಬಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಲ್ಲಿ ದೇರ್ ಇಸ್ ನೋ ಹೈಡ್ರೋಜನ್. ದಟ್ಸ್ ವೈ ಇದರಲ್ಲಿ ಯಾವುದೇ ತರ ವಾಟರ್ ಬರಲ್ಲ, ಕಾರ್ಬನ್ ಆಕ್ಸೈಡ್ ಆಗ್ತದೆ. ಸರ್ ಕ್ವಶನ್ ನಂಬರ್ 9. A dibromo derivative of an alkane reacts with sodium metal to form alicyclic hydrocarbon. The derivative is ಅಂತ ಕೇಳಿದ್ದಾರೆ ಸರ್. ಮೊನ್ನೆನೇ ಹೇಳಿದೆ ನಾನು, ಸೈಕ್ಲಿಕ್ ಬರಬೇಕು ಅಂತಂದ್ರೆ ಐದರ್ 1,3 1,4 1,5 ಇರ್ಬೇಕು ಹ್ಯಾಲೋಜನ್ಸ್ ಪ್ಲೇಸ್. ಸರ್ 1,2 ಇದ್ರೆ ನಮಗೆ ವುಡ್ಸ್ ರಿಯಾಕ್ಷನ್ ಇದೆ. ವುಡ್ಸ್ ರಿಯಾಕ್ಷನ್ ಮಾಡಿದಾಗ ಡಬಲ್ ಬಾಂಡ್ ಬರುತ್ತೆ ಸರ್. ನಮಗೆ ಆ ತರದ ಆಪ್ಷನ್ ನೀವು ಚೆಕ್ ಮಾಡಿದ್ರೆ ಎಲ್ಲಿ ಬರುತ್ತೆ ಸರ್? 1,4 ಬರುತ್ತೆ. ಚೆಕ್ ಮಾಡ್ರಿ ಸರ್. 1,4 ಅಲ್ಲಿ ಸಿ ಸೊ ಒಂದ್ ಮತ್ತೆ 4ನೇ ಪ್ಲೇಸ್ ಅಲ್ಲಿ ಬ್ರೋಮೋ ಇದೆ ಸರ್. 1ನೇ ಪ್ಲೇಸ್ ಅಲ್ಲಿ ಮತ್ತು 4ನೇ ಪ್ಲೇಸ್ ಅಲ್ಲಿ ಬ್ರೋಮೋ ಇದೆ ಸರ್. ಇದು ವುಡ್ಸ್ ರಿಯಾಕ್ಷನ್ ಮಾಡಿದ್ರೆ ಏನ್ ಬರುತ್ತೆ ಸರ್? ವುಡ್ಸ್ ರಿಯಾಕ್ಷನ್ ಮಾಡಿದ್ರೆ ಏನ್ ಮಾಡ್ಬೇಕು ಸರ್? ಅವತ್ತೇ ಹೇಳಿದೆ ನಾನು, ಓಮೋಲೈಸಿಸ್ ಮಾಡ್ಬೇಕು. ಓಮೋಲೈಸಿಸ್ ಮಾಡಿದ್ರೆ ಇದನ್ನ ಓಮೋಲೈಸಿಸ್ ಮಾಡಿದ್ರೆ ಇಲ್ ರಾಡಿಕಲ್ ಬರುತ್ತೆ. ಇದನ್ನ ಓಮೋಲೈಸಿಸ್ ಮಾಡಿದ್ರೆ ಇಲ್ ರಾಡಿಕಲ್ ಬರುತ್ತೆ. ಎರಡನ್ನು ಜೋಡಿಸಿದ್ರೆ ರಾಡಿಕಲ್ಸ್ ಕಾರಣ ಯು ಗೆಟ್ ಸೈಕ್ಲೋಬ್ಯೂಟೇನ್. ಸೈಕ್ಲೋಬ್ಯೂಟೇನ್ ಇಸ್ ಅಲಿಸೈಕ್ಲಿಕ್ ಕಾಂಪೌಂಡ್. ಸರ್ ಮುಂದಕ್ಕೆ ಹೋಗ್ರಿ. Question number 10 sir. Reaction of methyl iodide. Reaction of methyl bromide with aqueous sodium hydroxide involves. Sir, methyl bromide is react with aqueous sodium hydroxide. ಸರ್ ಏನ್ ಬರುತ್ತೆ ಸರ್? ಅಕ್ವಿಯಸ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಇದು ಯಾವ ರಿಯಾಕ್ಷನ್ ಮುಖಾಂತರ ಆಗ್ತದೆ? ಪ್ರೈಮರಿ ಆಗಿರೋದ್ರಿಂದ ನಮಗೆ
SN2 ಮೆಕ್ಯಾನಿಸಮ್ ಮುಖಾಂತರ ಆಗ್ತದೆ. SN1 ಮೆಕ್ಯಾನಿಸಮ್ ಮುಖಾಂತರ ಆಗಲ್ಲ. SN2 ಮೆಕ್ಯಾನಿಸಮ್ SN1 ಮೆಕ್ಯಾನಿಸಮ್ ಆಗೋದು ಎಲ್ಲಿ 3 ಡಿಗ್ರಿ 2 ಡಿಗ್ರಿಯಲ್ಲಿ SN1 ಮೆಕ್ಯಾನಿಸಮ್ ಆಗ್ತದೆ. SN1 ಮೆಕ್ಯಾನಿಸಮ್ ಪಾಸಿಬಲ್ ಐತೆ. SN2 ಮೆಕ್ಯಾನಿಸಮ್ ಮೀಥೈಲ್ ಹ್ಯಾಲೈಡ್ ಅಲ್ಲಿ ಪ್ರೈಮರಿಯಲ್ಲಿ ಸೆಕೆಂಡರಿಯಲ್ಲಿ SN2 ಮೆಕ್ಯಾನಿಸಮ್ ಪಾಸಿಬಲ್ ಐತೆ. ಟರ್ಷರಿಯಲ್ಲಿ SN2 ಮೆಕ್ಯಾನಿಸಮ್ ಆಗಲ್ಲ. ಪ್ರೈಮರಿಯಲ್ಲಿ ಮೀಥೈಲ್ ಹ್ಯಾಲೈಡ್ಸ್ ಅಲ್ಲಿ SN1 ಮೆಕ್ಯಾನಿಸಮ್ ನಾಟ್ ಪಾಸಿಬಲ್. ಸರ್ ಹಂಗಾದ್ರೆ ನೀವು ಇಲ್ಲಿ ನೋಡಿದ್ರೆ ಏನ್ ಕೊಟ್ಟಿದ್ದಾರೆ ಸರ್? ರಿಯಾಕ್ಷನ್ ಆಫ್ ಮೀಥೈಲ್ ಬ್ರೋಮೈಡ್ ವಿತ್ ಅಕ್ವಿಯಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ವಾಲ್ವ್ಸ್. ಸರ್ ರೆಸಮೈಜೇಷನ್ ಎಲ್ಲಿ ಬರುತ್ತೆ ಸರ್? ರೆಸಮೈಜೇಷನ್ SN1 ಅಲ್ಲಿ ಬರುತ್ತೆ ಸರ್. ಹಂಗಾಗಿ ಇದು ಪಾಸಿಬಲ್ ಇಲ್ಲ. SN1 ಮೆಕ್ಯಾನಿಸಮ್ ಪಾಸಿಬಲ್ ಇಲ್ಲ. SN2 ಅಲ್ಲಿ ರಿಟೆನ್ಷನ್ ಬರಲ್ಲ ಸರ್. SN2 ಅಲ್ಲಿ ಏನ್ ಬರುತ್ತೆ? ಇನ್ವರ್ಷನ್ ಬರುತ್ತೆ. ಹಂಗಾಗಿ ಆಪ್ಷನ್ ಯಾವ್ದು ಬರುತ್ತೆ ಸರ್ ಇದರಲ್ಲಿ? ಆಪ್ಷನ್ 4 SN2 mechanism. Question number 11. Question number 11. The maximum number of possible optical isomers in 1 gamma 4. ಆಪ್ಟಿಕಲ್ ಐಸೋಮರ್ಸ್ ಕೇಳಿದಾರೆ ಸರ್. ಆಪ್ಟಿಕಲ್ ಆಕ್ಟಿವ್ ಕೇಳಿಲ್ಲ, ಆಪ್ಟಿಕಲ್ ಐಸೋಮರ್ಸ್ ಗಳು ಕೇಳಿದಾರೆ. ಆಪ್ಟಿಕಲ್ ಐಸೋಮರ್ಸ್ ಅಲ್ಲಿ ಫಸ್ಟ್ ಈ ಕಾಂಪೌಂಡ್ ಬರ್ಕೊಂಡ್ಬಿಟ್ಟು ಸಿಮಿಟ್ರಿಕಲ್ ಅನ್ಸಿಮಿಟ್ರಿಕಲ್ ಚೆಕ್ ಮಾಡ್ರಿ ಸರ್. ಸರ್ ಇಲ್ಲಿ ನೋಡ್ರಿ ಸರ್, ಸೈಕ್ಲೋಬ್ಯೂಟೈನ್ ಸರ್ ಒಂದನೇ ಪ್ಲೇಸ್ ಅಲ್ಲಿ ಬ್ರೋಮೋ, ಎರಡನೇ ಪ್ಲೇಸ್ ಅಲ್ಲಿ ಏನೇ ಸರ್ ಮೀಥೈಲ್ ಗ್ರೂಪ್ ಐತೆ. ಇದರಲ್ಲಿ ಆಪ್ಟಿಕಲಿ ಆಕ್ಟಿವ್ ಬೇಕು ಅಂತಂದ್ರೆ ಅಥವಾ ಏನ್ ಕೇಳಿದಾರೆ ಸರ್? ಟೋಟಲ್ ಆಪ್ಟಿಕಲ್ ಐಸೋಮರ್ಸ್, ಪಾಸಿಬಲ್ ಆಪ್ಟಿಕಲ್ ಐಸೋಮರ್ಸ್ ಏನ್ ಬರುತ್ತೆ ಸರ್? ಅನ್ಸಿಮಿಟ್ರಿಕಲ್ ಅಲ್ಲಿ ಏನ್ ಬರುತ್ತೆ? 2 to the power of n ಬರುತ್ತೆ. n ಇಸ್ ಅ ಕೈರಲ್ ಸೆಂಟರ್. ಸೊ ಇದು ಕೈರಲ್ ಸೆಂಟರ್, ಇದು ಕೈರಲ್ ಸೆಂಟರ್. ಎಷ್ಟು ಕೈರಲ್ ಸೆಂಟರ್ಸ್ ಇದೆ ಸರ್ ಇಲ್ಲಿ? 2 ಕೈರಲ್ ಸೆಂಟರ್ಸ್ ಇದೆ. ಅಲ್ಲಿಗೆ ಏನಾಗುತ್ತೆ ಸರ್? 2 ಸ್ಕ್ವೇರ್ ಇಸ್ ಈಕ್ವಲ್ ಟು n ಬರುತ್ತೆ 4. ಆನ್ಸರ್ ಇಸ್ 4. Next question number 12. Question number 12. Which of the following is not true for the hydrolysis of tertiary bromide with aqueous NaOH? Tertiary butyl bromide ಅಂದ ತಕ್ಷಣ ನಮಗೆ ಬರ್ತಕ್ಕಂಥ ರಿಯಾಕ್ಷನ್ ಯಾವುದು ಸರ್? ಯಾವ ಮೆಕ್ಯಾನಿಸಮ್ ಮುಖಾಂತರ ಆಗ್ತದೆ? ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ನ ಹೈಡ್ರೋಲೈಸಿಸ್ ಮೆಥಡ್ ಏನೈತೆ? ಇದೇನೈತೆ? ಹೈಡ್ರೋಲೈಸಿಸ್ ಮಾಡಿದ್ರೆ ಅಥವಾ ಅಕ್ವಿಯಸ್ NaOH ಹಾಕ್ದಾಗ ನಮ್ಗೆ ಆಗ್ತಕ್ಕಂಥ ರಿಯಾಕ್ಷನ್ ಯಾವುದು ಸರ್? SN1 ಮೆಕ್ಯಾನಿಸಮ್. ರಿಯಾಕ್ಷನ್ ಅಕರ್ಸ್ ಥ್ರೂ ದ XN1 ಮೆಕ್ಯಾನಿಸಮ್. ಅವ್ರು ಏನ್ ಕೇಳಿದ್ರೆ ಸರ್? ನಾಟ್ ಟ್ರೂ ಅಂತ ಕೇಳಿದಾರೆ. ನಾಟ್ ಯಾವ್ದು ಕರೆಕ್ಟ್ ಅಲ್ಲ ಅಂತ ಕೇಳಿದಾರೆ. ಸರ್ ರಿಯಾಕ್ಷನ್ ಅಕರ್ಸ್ ಥ್ರೂ SN1 ಮೆಕ್ಯಾನಿಸಮ್ ಕರೆಕ್ಟ್ ಸರ್. ನೆಕ್ಸ್ಟ್ ದ ಇಂಟರ್ಮೀಡಿಯೇಟ್ ಫಾರ್ಮ್ಡ್ ಇಸ್ ಎ ಕಾರ್ಬೋಕ್ಯಾಟಯಾನ್. ಕರೆಕ್ಟ್. SN1 ಅಲ್ಲಿ ಇಂಟರ್ಮೀಡಿಯೇಟ್ ಯಾವ್ದು ಬರುತ್ತೆ? ಕಾರ್ಬೋಕ್ಯಾಟಯಾನ್ ಬರುತ್ತೆ. ನೆಕ್ಸ್ಟ್ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ಸ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕಲಿ ಇಸ್ ಡಬಲ್ಡ್. ಅಂದ್ರೆ ನ್ಯೂಕ್ಲಿಯೋಫೈಲ್ ನ ಡಬಲ್ ಮಾಡಿದ್ರೆ ರೇಟ್ ಡಬಲ್ ಆಗತ್ತೆ ಅಂತ ಹೇಳಿದ್ದಾರೆ. ಇದು ತಪ್ಪು ಸರ್. ಯಾಕೆಂದ್ರೆ ರೇಟ್ ಇದು SN1 ಆಗಿರೋದ್ರ ರೇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ಯಾರ ಮೇಲೆ ಸರ್? ರೇಟ್ ಈಸ್ ಓನ್ಲಿ ಡಿಪೆಂಡ್ಸ್ ಅಪಾನ್ ಆಲ್ಕೈಲ್ ಹ್ಯಾಲೈಡ್. ರೇಟ್ ಈಸ್ ನಾಟ್ ಡಿಪೆಂಡ್ಸ್ ಆನ್ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಮೇಲೆ ರೇಟ್ ಡಿಪೆಂಡ್ ಆಗಿಲ್ಲ. ನ್ಯೂಕ್ಲಿಯೋಫೈಲ್ ಮೇಲೆ ರೇಟ್ ಡಿಪೆಂಡ್ ಆಗಿಲ್ಲ ಅಂದ್ರೆ ನ್ಯೂಕ್ಲಿಯೋಫೈಲ್ ನ ಕಾನ್ಸಂಟ್ರೇಷನ್ ವೇರಿ ಮಾಡೋದ್ರಿಂದ ನಮಗೆ ರೇಟ್ ಕೂಡ ವೇರಿ ಆಗೋದಿಲ್ಲ. ಆಪ್ಷನ್ 3 ಇಸ್ ಇನ್ಕರೆಕ್ಟ್ ಸರ್. ರೇಟ್ ಚೇಂಜ್ ಆಗಲ್ಲ ಯಾವಾಗ ಸರ್? ನ್ಯೂಕ್ಲಿಯೋಫೈಲ್ ನ ಡಬಲ್ ಮಾಡಿದಾಗ. ಕ್ವಶನ್ ನಂಬರ್ 13. ಫಾಲೋಯಿಂಗ್ ಇಸ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ದ CN replaces CL. ನೋಡ್ಕೊಳ್ರಿ ಸರ್, ಈ CL ಅಲ್ಲಿ ನಮಗೆ ಸರ್ RCl ಗೆ ನಾವು KCN ಹಾಕಿದ್ರೆ ಏನ್ ಬರುತ್ತೆ ಸರ್? RCN ಪ್ಲಸ್ KCl ಬರ್ತದೆ. ಇಲ್ಲಿ ನಮ್ಗೆ ಏನ್ ಬರ್ಬೇಕು ಅಂತ ಹೇಳಿದಾರೆ ಸರ್? ಪ್ರೋಪೇನ್ ನೈಟ್ರಿಲ್ ಬರ್ಬೇಕು ಅಂತ ಹೇಳಿದಾರೆ. ಹಂಗಾದ್ರೆ ಈ RCl ಏನು ಅಂತ ಕೇಳಿದಾರೆ. ಪ್ರಾಡಕ್ಟ್ ಏನ್ ಬರ್ಬೇಕು ಸರ್? ನಮಗೆ ಪ್ರೋಪೇನ್ ನೈಟ್ರಿಲ್. ಪ್ರೋಪೇನ್ ನೈಟ್ರಿಲ್ ಅಂದ್ರೆ ಯಾವ್ದು ಸರ್? CH3 CH2 CN. ಪ್ರೋಪೇನ್ ನೈಟ್ರಿಲ್. ಸರ್ 1 2 3 ಪ್ರೋಪ್ ಏನ್ ನೈಟ್ರಿಲ್. ಸರ್ ಇದು ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಸರ್? 6 ಜಾಗಕ್ಕೆ ಏನ್ ಹಾಕ್ಬೇಕು ಸರ್? ಈಥೈಲ್ ಗ್ರೂಪ್ ಹಾಕ್ಬೇಕು. ಕ್ಲೋರೋ ಈಥೇನ್ ತಗೊಂಡ್ಬಿಟ್ರೆ ನಮ್ಗೆ ಏನಾಗುತ್ತೆ ಸರ್? ಕ್ಲೋರೋ ಈಥೇನ್ ತಗೊಂಡ್ಬಿಟ್ರೆ
CH3 CH2 Cl. ಇದಕ್ಕೆ ಏನಾದ್ರು ನಾನು KCN ಹಾಕ್ಬಿಟ್ರೆ ಏನಾಗುತ್ತೆ ಸರ್? CN ಮೈನಸ್ ಅಟ್ಯಾಕ್ ಆಗುತ್ತೆ, Cl ಹೊರಗಡೆ ಹೋಗುತ್ತೆ, ಪ್ರೋಪೇನ್ ನೈಟ್ರೇಟ್ ಬರುತ್ತೆ. ಸರ್ ಹಂಗಾರೆ ನಾನು ಏನ್ ತಗೋಬೇಕು ಸರ್? ಕ್ಲೋರೋ ಈಥೇನ್ ತಗೋಬೇಕು. ಅಕಸ್ಮಾತ್ ಕ್ಲೋರೋ ಪ್ರೋಪೇನ್ ತಗೊಂಡ್ರೆ ಮತ್ತೆ ಬ್ಯೂಟೇನ್ ನೈಟ್ರಿಲ್ ಬರುತ್ತೆ. ಸೊ ಕ್ಲೋರೋ ಮೀಥೇನ್ ತಗೊಂಡ್ರೆ ಈಥೇನ್ ನೈಟ್ರಿಲ್ ಬರುತ್ತೆ, ಇದು ಬ್ಯೂಟೇನ್ ನೈಟ್ರಿಲ್ ಬರುತ್ತೆ. ಸರ್ ಹಂಗಾಗಿ ನಾನು ಯಾವ್ದು ತಗೋಬೇಕು ಸರ್? ಕ್ಲೋರೋ ಈಥೇನ್ ತಗೋಬೇಕು. ಕ್ವಶನ್ ನಂಬರ್ 14. Question number 14. Which of the following is not true for SN1 reaction? SN1 reaction ಅಲ್ಲಿ ಯಾವ್ದು ಕರೆಕ್ಟ್ ಅಲ್ಲ ಅಂತ ಕೇಳಿದ್ರೆ ಸರ್ ಚೆಕ್ ಮಾಡ್ರಿ. ಇಟ್ ಇಸ್ ಫೇವರ್ಡ್ ಬೈ ಪೋಲಾರ್ ಸಾಲ್ವೆಂಟ್. ಕರೆಕ್ಟ್ ಸರ್. ನಾವ್ ಇಲ್ಲಿ ಕಾರ್ಬೋಕ್ಯಾಟನ್ ಫಾರ್ಮೇಶನ್ ಆಗೋದ್ರಿಂದ ನಾನು ಅವತ್ತೇ ಹೇಳಿದೆ, ಕಾರ್ಬೋಕ್ಯಾಟನ್ ಫಾರ್ಮೇಶನ್ ಆಗಿರೋದ್ರಿಂದ ಇಲ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಸೊ ಇಲ್ಲಿ ಪೋಲಾರ್ ಸಾಲ್ವೆಂಟ್ಸ್ ಫೇವರ್ಡ್. ಕರೆಕ್ಟ್. ಸೆಕೆಂಡ್ ಏನ್ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ? 3 degree alkyl halides generally react through the SN1 reaction. ಇದು ಕೂಡ ಕರೆಕ್ಟ್. 3 degree alkyl halides ಗಳು SN1 ಮೆಕಾನಿಸಮ್ ಮುಖಾಂತರ ಆಗ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳಿದ್ದಾರೆ? ರೇಟ್ ಆಫ್ ದ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಸರ್? ರೇಟ್ ಆಫ್ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯಲ್. ಇದು ಕೂಡ ಕರೆಕ್ಟ್. ನ್ಯೂಕ್ಲಿಯೋಫೈಲ್ ಕಾನ್ಸಂಟ್ರೇಷನ್ ಮೇಲೆ SN1 ರಿಯಾಕ್ಷನ್ ಡಿಪೆಂಡ್ ಆಗಿಲ್ಲ. ಫೋರ್ತ್ ಆಪ್ಷನ್ ಏನ್ ಕೊಟ್ಟರೆ ಸರ್? ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಜನರಲಿ ರಿಯಾಕ್ಟ್ ಥ್ರೂ ದ SN1 ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಇದು ತಪ್ಪು. ನಾನು ಆಗ್ಲೇ ಹೇಳಿದೆ, SN1 ರಿಯಾಕ್ಷನ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಲ್ಲಿ ಪಾಸಿಬಲ್ ಇಲ್ಲ. ಬಿಕಾಸ್ ಕಾರ್ಬೋಕ್ಯಾಟನ್ ಸ್ಟೆಬಿಲಿಟಿ ಬಹಳ ಕಡಿಮೆ ಇರ್ತದೆ. ಸರ್ ಕ್ವಶನ್ ನಂಬರ್ 15. ದ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಆಫ್ ದ ಕಾಂಪೌಂಡ್. ಸೊ ಇದ್ರಲ್ಲಿ ಕ್ವಶನ್ ಸ್ವಲ್ಪ ಸರಿ ಮಾಡ್ಕೊಳ್ರಿ. ಇದು ಈ ಕಾಂಪೌಂಡ್ ಯಾವ್ದಪ್ಪ ಅಂದ್ರೆ ಇದು CH3 CHBr CHBr COOH. ಇದು ಕ್ವಶನ್. ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಯ್ತಲ್ಲ, ಇಲ್ಲಿ ನೋಡ್ಕೊಳ್ರಿ. CH3 CHBr. ಸರ್ ಇದು ಕೈರಲ್ ಸೆಂಟರ್. CHBr. ಸರ್ ಇದು ಕೈರಲ್ ಸೆಂಟರ್. COOH. ಚೆಕ್ ಮಾಡಿ. ಎರಡು ಕೈರಲ್ ಸೆಂಟರ್ಸ್ ಇದಾವೆ. ಈ ಮಾಲಿಕ್ಯೂಲ್ ಏನಿದು ಅನ್ಸಿಮಿಟ್ರಿಕಲ್ ಸಿಮಿಟ್ರಿಕಲ್? ಇಟ್ ಈಸ್ ಅನ್ಸಿಮಿಟ್ರಿಕಲ್ ಮಾಲಿಕ್ಯೂಲ್. ಸರ್ ಯಾವ ಕಡೆಯಿಂದ ಡಿವೈಡ್ ಮಾಡಿದ್ರೆ ಈಗ ಎಂಡ್ ಡಿಫರೆಂಟ್ ಆಯ್ತು. ಎಂಡ್ ಡಿಫರೆಂಟ್ ಇರೋದ್ರಿಂದ ಇಟ್ಸ್ ಅನ್ಸಿಮಿಟ್ರಿಕಲ್ ಮಾಲಿಕ್ಯೂಲ್. ಅನ್ಸಿಮಿಟ್ರಿಕಲ್ ಮಾಲಿಕ್ಯೂಲ್ಸ್ ಅಲ್ಲಿ ನಾವು ಏನ್ ಕೇಳಿದ್ದಾರೆ ಸರ್? ಅವರು ಟೋಟಲ್ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಕೇಳಿದ್ದಾರೆ. ಬಹಳ ಸಿಂಪಲ್. 2 to the power of n ಹಾಕ್ಬೇಕು. 2 square is equal to ಆನ್ಸರ್ ಎಷ್ಟು ಬರುತ್ತೆ? 4. ನೆಕ್ಸ್ಟ್ ಕ್ವಶನ್ ನಂಬರ್ 16. Meso compounds do not show optical isomerism, optical activity because ಆಗ್ಲೇ ಹೇಳಿದೆ ನಾನು, ಮೀಸೋ ಕಾಂಪೌಂಡ್ ಅಲ್ಲಿ ಏನಿರುತ್ತೆ ಸರ್? ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ನಿಮ್ಗೆ ಹೇಳಿದೆ, CH3 CH3 HOH ಇದರಲ್ಲೂ ಕೂಡ ನಮ್ಗೆ ಏನಿರುತ್ತೆ ಸರ್? ಕೈರಲ್ ಸೆಂಟರ್ ಪ್ರೆಸೆಂಟ್. ಬಟ್ ಡ್ಯೂ ಟು ಪ್ಲೇನ್ ಆಫ್ ಸಿಮಿಟ್ರಿ ಏನಾಗಿರುತ್ತೆ ಸರ್? ಇದು ಆಪ್ಟಿಕಲ್ ರೊಟೇಷನ್ ಮೇಲೆ ಕೆಳಗಡೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನಮ್ಗೆ ಇದು ಏನಂತ ಕನ್ಸಿಡರ್ ಮಾಡ್ತೀವಿ? ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಆಫ್ ದ ಇಟ್ ಕಂಟೈನ್ ಪ್ಲೇನ್ ಆಫ್ ಸಿಮಿಟ್ರಿ. ಕ್ವಶನ್ ನಂಬರ್ 17 sir. Alkyl bromide react with sodium in ether to form 4,5 diethyl octane. The compound X is. Sir, ನಾನು ಅವತ್ತೇ ಹೇಳಿದೆ ನಿಮಗೆ RX sir RX the presence of sodium ಸರ್ ಏನ್ ಬರುತ್ತೆ ಸರ್? R you get. ಸರ್ ಈ R ಅವರೇ ಕೊಟ್ಟಿದ್ದಾರೆ ಡೈರೆಕ್ಟ್ಲಿ. ದೇ ಆರ್ ಗಿವನ್ ಪ್ರಾಡಕ್ಟ್. ನೀವೇನ್ ಮಾಡ್ರಿ ಸರ್? ಇದನ್ನ ಸಿಮಿಟ್ರಿಕಲಿ ಬ್ರೇಕ್ ಮಾಡಿದ್ರೆ ಯು ಗೆಟ್ RR. ಸರ್ ಯಾವ್ದು ಸರ್? ಇದರಲ್ಲಿ ಚೆಕ್ ಮಾಡ್ರಿ ಸರ್. ಇದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? 4,5
4,5 diethyl octane given. Octane formula is 1, 2, 3, 4, 5, 6, 7, 8. ಸರ್ ಎಷ್ಟನೇ ಪ್ಲೇಸ್ ಅಲ್ಲಿ ಈತಲ್? 4th ಪ್ಲೇಸ್ ಅಲ್ಲಿ. 1, 2, 3, 4. ಇಲ್ಲೇನ್ ಬರಿತೀವಿ ಸರ್? ಈಥೈಲ್. ಮತ್ತೆ ಸರ್ 5th ಪ್ಲೇಸ್ ಅಲ್ಲೂ ಕೂಡ ಈಥೈಲ್ ಗ್ರೂಪ್ ಆಯ್ತಾ? ಈಥೈಲ್, ಈಥೈಲ್. ಸರ್ ಇದನ್ನ ನಾವೇನ್ ಮಾಡ್ತೀನಿ ಸರ್? ಸಿಮಿಟ್ರಿಕಲಿ ಬ್ರೇಕ್ ಮಾಡಿದ್ರೆ ನಿಮ್ಗೆ RR ಸಿಗುತ್ತೆ ಸರ್. ಸಿಮಿಟ್ರಿಕಲಿ ಬ್ರೇಕ್ ಮಾಡು ಸರ್. ಇದು ಸಿಮಿಟ್ರಿಕಲ್ ನೋಡಿ, ಆ ಕಡೆಗೂ 4 ಕಾರ್ಬನ್, ಈ ಕಡೆಗೂ 4 ಕಾರ್ಬನ್, ಈಥೈಲ್ ಈಥೈಲ್ ಗ್ರೂಪ್. ಸಿಮಿಟ್ರಿಕಲಿ ಬ್ರೇಕ್ ಮಾಡಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಏನಾಗ್ಬೇಕು ಸರ್? ಎಕ್ಸ್ ಹಾಕ್ಬೇಕು, ಆಲೋಜನ್ ಹಾಕ್ಬೇಕು. ಆಲೋಜನ್ ಯಾವ್ದು ಕೊಟ್ಟರೆ ಸರ್? BR. ಸರ್ ಅಲ್ಲಿಗೆ ಏನ್ ಬರುತ್ತೆ ಸರ್ ನಮಗೆ? CH3, CH2, CH2, C. ಇಲ್ಲಿಗೆ ಏನಿದೆ ಸರ್? BR ಐತೆ. ಆಮೇಲೆ ಏನಿದೆ ಸರ್? C2H5, C2H5. ಯಾವ್ದು ಬರುತ್ತೆ ಸರ್ ಆನ್ಸರ್ ಹಂಗಾದ್ರೆ? ಸರ್ ಇದು ಬರುತ್ತಾ ಚೆಕ್ ಮಾಡ್ರಿ. CH3 ಇದರಲ್ಲಿ ಎಷ್ಟಿದೆ ಸರ್? 4 ಕಾರ್ಬನ್ ಇದೆ. ಇದು ಬರೋದೇ ಇಲ್ಲ ಆನ್ಸರು. ಇದ್ರಲ್ಲಿ ನೋಡಿ ಸರ್ 5, 1, 6 ಕಾರ್ಬನ್ ಇದೆ ಸರ್. ಚೆಕ್ ಮಾಡ್ರಿ. 2, 3, 4, 5, 6 ಕಾರ್ಬನ್ ಇದೆ, ಬರ್ಬೋದು. ಚೆಕ್ ಮಾಡ್ರಿ ಈಗ. CH3, CH2, 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 ಸರ್ CH2. ಎಷ್ಟು CH2 ಇದೆ ಸರ್? 5, 1, 6 CH2. 4, 2, 5, 6 CH2 BR ಕೊಟ್ಟಾರ ಸರ್. ಇದು ಬರುತ್ತಾ ಸರ್? ಆಪ್ಷನ್ ಬರಲ್ಲ. ಯಾಕೆ ಸರ್? ಇಲ್ಲಿ ಮೀತಲ್ ಎಷ್ಟನೇ ಪ್ಲೇಸ್ ಐತೆ? 3rd ಪ್ಲೇಸ್ ಅಲ್ಲಿ ಐತೆ ಸರ್. ಇದು ಆನ್ಸರ್ ಬರಲ್ಲ ಸರ್. ಹಂಗಾರೆ ಯಾವ್ದು ಬರುತ್ತೆ ಸರ್ ಆನ್ಸರ್? ಚೆಕ್ ಮಾಡ್ರಿ ಸರ್. ಇದರಲ್ಲಿ ಸೆಕೆಂಡ್, 3rd ಆಪ್ಷನ್ ಚೆಕ್ ಮಾಡ್ರಿ. ಆಪ್ಷನ್ ನಂಬರ್ 3 ಚೆಕ್ ಮಾಡಿ. CH3, CH2, 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 CH, BR, CH3. 1, 2, 3, 4, 5, 6. 2 ಬ್ರೋಮೋ. ಇದು ಬರಲ್ಲ ಆಪ್ಷನ್. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ರಿ ಸರ್. CH3, CH2, 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 CH, BR, CH2, CH3. ಚೆಕ್ ಮಾಡ್ರಿ ಸರ್. ಇಲ್ಲಿ ನಾನು ಆಗ್ಲೇ ಹೇಳಿದೆ 3ನೇ ಪ್ಲೇಸ್ ಅಲ್ಲಿ ಬ್ರೋಮೋ ಇರಬೇಕು. 3ನೇ ಪ್ಲೇಸ್ ಅಲ್ಲಿ ಬ್ರೋಮೋ ಆಯ್ತಾ? ಇದನ್ನ ನಾವು ಏನಾದ್ರು ವುಡ್ಸ್ ರಿಯಾಕ್ಷನ್ ಮಾಡಿದಾಗ ಏನ್ ಬರುತ್ತೆ ಸರ್ ನಮ್ಗೆ? ಆ ಕಾಂಪೌಂಡ್. ಆಪ್ಷನ್ 4 ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ವಿಚ್ ಆಫ್ ದ ಫಾಲೋಯಿಂಗ್ pairs are correctly matched? ಸರ್ RX AgOH ಹಾಕಿರಿ. AgOH ಅಲ್ಲಿ ಏನ್ ಸರ್? OH ಮೈನಸ್ ಏನ್ ಬರುತ್ತೆ ಸರ್? RX ಪ್ಲಸ್ AgOH. ಸರ್ OH ಮೈನಸ್ ಇಸ್ ಅ ನ್ಯೂಕ್ಲಿಯೋಫೈಲ್ ಸರ್. AgOH ಮೈನಸ್ ಅಲ್ಲ ಏನಾಗುತ್ತೆ ಸರ್? ಇದು ಅಟ್ಯಾಕ್ ಮಾಡುತ್ತೆ, X ಹೊರಗಡೆ ಹೋಗುತ್ತೆ. ಆನ್ಸರ್ ಏನ್ ಬರ್ಬೇಕು ಸರ್? ROH ಬರ್ಬೇಕು ಸರ್. ಅವ್ರೇನ್ ಕೊಟ್ಟಾರೆ ಸರ್? RH ಕೊಟ್ಟಿದ್ದಾರೆ. ಅವ್ರೇನ್ ಕೇಳಿದಾರೆ? ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದಾರೆ. ಇದು ನಾಟ್ ಕರೆಕ್ಟ್ ಮ್ಯಾಚ್. 1 ಬರಲ್ಲ ಸರ್. 1 ಬರಲ್ಲ ಅಂದ್ರೆ ಈ ಆಪ್ಷನ್ ಹೋಯ್ತು, ಈ ಆಪ್ಷನ್ ಹೋಯ್ತು ಸರ್. ಇನ್ನು ಉಳಿದಿರೋದು ಯಾವ್ದು ಸರ್? 3rd and 4th ಚೆಕ್ ಮಾಡಿ ಸರ್. RX ಪ್ಲಸ್ AgCN, RX ಪ್ಲಸ್ AgCN. AgCN ಹಾಕಿದ್ರೆ ಏನ್ ಬರುತ್ತೆ ಸರ್? ನಮಗೆ ಗೊತ್ತು ನೈಟ್ರೋಜನ್ ಇಸ್ ಅ ಡೋನರ್. ಅವಾಗ ಏನ್ ಬರುತ್ತೆ ಸರ್? ವಾಟ್ ಯು ಗೆಟ್? RNC ಬರುತ್ತೆ ಸರ್. ಹಂಗಾಗಿ ಇದು ಕರೆಕ್ಟ್ ಆಯ್ತಾ? RX KCN ಹಾಕಿದ್ರೆ ಏನ್ ಬರುತ್ತೆ ಸರ್? CN ಬರುತ್ತೆ, CN. ಬಟ್ ಅಲ್ಲಿ ಏನ್ ಕೇಳಿದಾರೆ ಸರ್? ಅವ್ರು ಏನ್ ಕೊಟ್ಟಾರೆ? NC ಕೊಟ್ಟಾರೆ. ಇದು ತಪ್ಪು. ನೆಕ್ಸ್ಟ್ ಸರ್ ಲಾಸ್ಟ್ ಆಪ್ಷನ್ ನೋಡಿ ಸರ್, 4th. RX ಪ್ಲಸ್ NA ಗಿವ್ಸ್ ರೈಸ್ ಟು RR. ಸರ್ ವುಡ್ಸ್ ರಿಯಾಕ್ಷನ್ ಇದು ಕೂಡ ಕರೆಕ್ಟ್ ಆಯ್ತಾ ಸರ್? ಯಾವ್ದು ಕರೆಕ್ಟ್ ಆಯ್ತಾ? 2 and 4 ಕರೆಕ್ಟ್ ಆಯ್ತಾ? 2 and 4 ಎಲ್ಲಿ ಬರುತ್ತೆ ಸರ್ ಆನ್ಸರ್? 4 ಸರ್. ಕ್ವಶನ್ ನಂಬರ್ 19. ಕ್ವಶನ್ ನಂಬರ್ 19 ಸರ್. ವೆನ್ cycloalkane formed when 1,4 dibromo pentane is treated with sodium.
ಸರ್ ಪೆಂಟೇನ್ 1 2 3 4 5 ಪೆಂಟೇನ್ ಎಷ್ಟನೇ ಪ್ಲೇಸ್ ಅಲ್ಲಿ ಬ್ರೋಮೋ ಸರ್? 1ನೇ ಪ್ಲೇಸ್ ಅಲ್ಲಿ ಬ್ರೋಮೋ, 4th ಪ್ಲೇಸ್ ಅಲ್ಲಿ ಬ್ರೋಮೋ. ಹಾಕಿದ್ರೆ ಏನ್ ಬರ್ತದೆ ಸರ್? ಸೋಡಿಯಂ ಜೊತೆ ಹೀಟ್ ಮಾಡಿದ್ರೆ ವುಡ್ಸ್ ರಿಯಾಕ್ಷನ್ ಜಸ್ಟ್ ಯು ಡೂ ದ ಹೋಮೋಲೈಸಿಸ್. ಸರ್ ಈ ಬಾಂಡ್ ನ ಬ್ರೇಕ್ ಮಾಡಿದ್ರೆ ಏರ್ ಯು ಗೆಟ್ ಫ್ರೀ ರಾಡಿಕಲ್ ಅಂಡ್ ಏರ್ ಯು ಗೆಟ್ ಫ್ರೀ ರಾಡಿಕಲ್. ಸರ್ ಇವೇನ್ ಬರುತ್ತೆ ಸರ್? ಎರಡನ್ನ ಜೋಡಿಸಿದ್ರೆ, ಎರಡು ಫ್ರೀ ರಾಡಿಕಲ್ ನ ಜೋಡಿಸಿದ್ರೆ ಏನ್ ಬರುತ್ತೆ ಸರ್? 4 ಮೆಂಬರ್ಡ್ ರಿಂಗ್ ಬರುತ್ತೆ. 1 2 3 4 ಮೆಂಬರ್ಡ್ ರಿಂಗ್. ಮತ್ತೆ ಜೊತೆಗೆ ಏನೈತೆ? ಒಂದು ಮೀಥೈಲ್ ಗ್ರೂಪ್ ಆಯ್ತಾ ಸರ್? ಇದ್ರ ಹೆಸರು ಏನ್ ಸರ್? 1 2 3 4 1 methyl cyclobutane. 1 methyl cyclobutane you get. Question number 20, sir. Question number 20. An incorrect statement with respect to SN1 and SN2 mechanism for alkyl halide. Incorrect statement ಕೇಳಿದಾರೆ sir. SN1 and SN2 mechanism ಕಂದ್ರೆ ಹೇಳ್ಬೇಕು. A strong nucleophile in an aprotic solvent increases the rate or favors the SN2 reaction. Correct. ಯಾಕೆ ಅಂದ್ರೆ ನಮಗೆ SN2 ಮೆಕ್ಯಾನಿಸಮ್ ಅಲ್ಲಿ ನಾನು ಹೇಳ್ದಂಗೆ ರೇಟ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ರೇಟ್ ಡಿಪೆಂಡ್ಸ್ ಅಪಾನ್ ಆಲ್ಕೈಲ್ ಹ್ಯಾಲೈಡ್ ಆಸ್ ವೆಲ್ ಆಸ್ ನ್ಯೂಕ್ಲಿಯೋಫೈಲ್. ಆಲ್ಕೈಲ್ ಹ್ಯಾಲೈಡ್ ಮತ್ತೆ ನ್ಯೂಕ್ಲಿಯೋಫೈಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸರ್ SN2 ಅಲ್ಲಿ ನ್ಯೂಕ್ಲಿಯೋಫೈಲ್ ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಅಥವಾ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ತಗೊಂಡ್ರೆ ರೇಟ್ ಮೇಲೆ ಡಿಪೆಂಡ್ ಆಗೇ ಆಗ್ತದೆ. ಅಂಡ್ ಇನ್ SN2 ಮೆಕ್ಯಾನಿಸಮ್ ಅಪ್ರೋಟಿಕ್ ಸಾಲ್ವೆಂಟ್ಸ್ ಇಸ್ ಪ್ರಿಫರ್ಡ್ ಕಂಪೇರ್ಡ್ ಟು ಪ್ರೋಟಿಕ್ ಸಾಲ್ವೆಂಟ್ಸ್ ಗಿಂತ ಅಪ್ರೋಟಿಕ್ ಸಾಲ್ವೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡಬೇಕು. ಪ್ರೋಟಿಕ್ ಸಾಲ್ವೆಂಟ್ಸ್ ಗಳು ಏನ್ ಮಾಡುತ್ತೆ ಸರ್? ನ್ಯೂಕ್ಲಿಯೋಫೈಲ್ ನ ಟೆಂಡೆನ್ಸಿ ಆಫ್ ನ್ಯೂಕ್ಲಿಯೋಫಿಲಿಸಿಟಿನ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡುತ್ತೆ. ಹಂಗಾಗಿ SN2 ಮೆಕ್ಯಾನಿಸಮ್ ಅಲ್ಲಿ ನಾವು ಅಪ್ರೋಟಿಕ್ ಸಾಲ್ವೆಂಟ್ಸ್ ಗಳನ್ನ ಯೂಸ್ ಮಾಡಬೇಕು. ಸೊ ಹಂಗಾರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತಾ? ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ ಸರ್. ಕಾಂಪೀಟಿಂಗ್ ರಿಯಾಕ್ಷನ್ ಫಾರ್ ಅನ್ SN2 ರಿಯಾಕ್ಷನ್ ಈಸ್ ರಿಅರೇಂಜ್ಮೆಂಟ್. SN2 ಅಲ್ಲಿ ರಿಅರೇಂಜ್ಮೆಂಟ್ ಇಸ್ ನಾಟ್ ಪಾಸಿಬಲ್. SN2 ಅಲ್ಲಿ no rearrangement possible. Why no rearrangement possible? So no rearrangement possible. ಯಾಕೆ ಸರ್? ಇದರಲ್ಲಿ here there is no carbocation intermediate, no intermediate form. So ಇಲ್ಲಿ the reaction, the mechanism takes place through the transition state. Therefore no intermediate is formed. So no rearrangement takes place. ಈ ಸ್ಟೇಟ್ಮೆಂಟ್ ಏನೈತೆ ಸರ್? ನಮಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇದು ಚೆಕ್ ಮಾಡ್ರಿ ಸರ್. ನೆಕ್ಸ್ಟ್ ಇನ್ನೆರಡು ಆಪ್ಷನ್ಸ್ ಗಳು ನೋಡ್ಬಿಡೋಣ. SN1 ರಿಯಾಕ್ಷನ್ ಕ್ಯಾನ್ ಬಿ ಕೆಟಲೈಸ್ಡ್ ಬೈ ಲೇವಿಸ್ ಆಸಿಡ್. ಕರೆಕ್ಟ್ ಐತೆ ಸರ್ ಇದು ಕೂಡ. ಯಾಕೆ ಸರ್? ನಾವು ಇಲ್ಲಿ ROH ಪ್ಲಸ್ HCl ZnCl ಯೂಸ್ ಮಾಡ್ತೀವಿ. ಇದು SN1 ಮೆಕ್ಯಾನಿಸಮ್ ಮುಖಾಂತರ ಆಗ್ತದೆ ಸರ್. ಇಲ್ಲಿ ನಾವು ಕೆಟಲಿಸ್ಟ್ ಯಾವ್ದು ಯೂಸ್ ಮಾಡಿದ್ವಿ ಸರ್? ಲೇವಿಸ್ ಆಸಿಡ್ ಯೂಸ್ ಮಾಡಿದ್ವಿ. ZnCl ಇಸ್ ಲೇವಿಸ್ ಆಸಿಡ್. ಇದು ಕೂಡ ಕರೆಕ್ಟ್ ಐತೆ ಸರ್. ನೆಕ್ಸ್ಟ್ ಎ ವೀಕ್ ನ್ಯೂಕ್ಲಿಯೋಫೈಲ್ and aprotic solvent increase the rate favors SN1. Correct sir. SN1 rate is depends upon ಯಾರ ಮೇಲೆ? ಓನ್ಲಿ ಆಲ್ಕೈಲ್ ಹ್ಯಾಲೈಡ್. ಇಲ್ಲಿ ನಾವು ವೀಕ್ ನ್ಯೂಕ್ಲಿಯೋಫೈಲ್ ಪ್ರಿಫರ್ ಮಾಡ್ತೀವಿ ಬಿಕಾಸ್ ರೇಟ್ ಇಸ್ ನಾಟ್ ಡಿಪೆಂಡ್ ಅಪಾನ್ ದ ನ್ಯೂಕ್ಲಿಯೋಫಿಲಿಸಿಟಿ. ಸರ್ ಹಂಗಾರೆ ಆಪ್ಷನ್ ಯಾವುದು ಸರ್ ಇದಕ್ಕೆ? ಆಪ್ಷನ್ 2. Question number 21. The arrangement of the following compound is in the increasing order of their boiling point. ಸರ್ ಬಾಯ್ಲಿಂಗ್ ಪಾಯಿಂಟ್ ಕೊಟ್ರು ಅಂದ್ರೆ ನೀವೇನ್ ಚೆಕ್ ಮಾಡ್ಬೇಕು ಸರ್? ಬಾಯ್ಲಿಂಗ್ ಪಾಯಿಂಟ್ ಕೊಟ್ರೆ ಫಸ್ಟ್ ಯು ಹ್ಯಾವ್ ಟು ಚೆಕ್ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಅನ್ನ ಚೆಕ್ ಮಾಡ್ರಿ. ಮೋಲಾರ್ ಮಾಸ್ ಸೇಮ್ ಇದ್ರೆ ಬ್ರಾಂಚಿಂಗ್ ಚೆಕ್ ಮಾಡಿ. ಮೋರ್ ದ ಬ್ರಾಂಚಿಂಗ್ ಲೆಸ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್. ಸರ್ ಇಲ್ಲಿ ಫಸ್ಟ್ ನಾವು ಬ್ರೋಮೋಮೀಥೇನ್ ಕೊಟ್ಟಿದ್ದಾರೆ. ಬ್ರೋಮೋಮೀಥೇನ್ ಫಾರ್ಮುಲಾ ಏನ್ ಸರ್? CH3Br. ಸೆಕೆಂಡ್ ಒನ್ ಯಾವ್ದು ಕೊಟ್ಟಾರೆ ಸರ್? ಬ್ರೋಮೋ ಫಾರ್ಮ್ ಕೊಟ್ಟಾರೆ. ಬ್ರೋಮೋ ಫಾರ್ಮ್ ಅಂದ್ರೆ ಯಾವ್ದು ಸರ್? CHBr. ಥರ್ಡ್ ಆಪ್ಷನ್ ಅಲ್ಲಿ ಏನ್ ಕೊಟ್ಟಾರೆ ಸರ್? ಕ್ಲೋರೋಮೀಥೇನ್ ಅಂದ್ರೆ CH3Cl ಕೊಟ್ಟಾರೆ ಸರ್. ಫೋರ್ತ್ ಆಪ್ಷನ್ ಅಲ್ಲಿ ಏನ್ ಕೊಟ್ಟಾರೆ ಸರ್? ಡೈಬ್ರೋಮೋಮೀಥೇನ್ CH2Br2 ಕೊಟ್ಟಾರೆ ಸರ್. ಸೊ ಇದ್ರಲ್ಲಿ ಯಾರಿಗೆ ಮೋಲಾರ್ ಮಾಸ್ ಜಾಸ್ತಿ ಇದೆ ಸರ್? ಯಾರಿಗೆ ಮೋಲಾರ್ ಮಾಸ್ ಜಾಸ್ತಿ ಐತೆ?
ಸರ್ ಇದರಲ್ಲಿ ನಮಗೆ ಮೋಲಾರ್ ಮಾಸ್ ಯಾರಿಗೆ ಜಾಸ್ತಿ ಆಯ್ತಾ ನೀವು ಚೆಕ್ ಮಾಡಿದ್ರೆ ಇದರಲ್ಲಿ ಮೋಲಾರ್ ಮೋರ್ ನಂಬರ್ ಆಫ್ ಹ್ಯಾಲೋಜನ್ಸ್ ಇದಾವೆ, ಇದರಲ್ಲಿ ಮೋಲಾರ್ ಮಾಸ್ ಜಾಸ್ತಿ ಆಯ್ತು. ಸರ್ ಹಂಗಾರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್ ಇದರಲ್ಲಿ? ಫಸ್ಟ್ ಇದು, ಸೆಕೆಂಡ್ ಯಾವ್ದು ಸರ್ ಇದು, ಥರ್ಡ್ ಯಾವ್ದು ಸರ್ ಇದು, ಫೋರ್ತ್ ಯಾವ್ದು ಸರ್ ಇದು. ಫಸ್ಟ್ ಯಾವ್ದು ಬರುತ್ತೆ ಸರ್ ಹಂಗಾದ್ರೆ? ಲಾಸ್ಟ್ ಯಾವ್ದು ಸರ್ ಇದರಲ್ಲಿ? ಹೈಯೆಸ್ಟ್ ಯಾವ್ದು ಸರ್? ಸೆಕೆಂಡ್. ಲೋಯೆಸ್ಟ್ ಯಾವ್ದು ಸರ್? ಲೋಯೆಸ್ಟ್ ಯಾವ್ದು ಸರ್? ಥರ್ಡ್. ಆಪ್ಷನ್ 3 ಇಸ್ ದ ಆನ್ಸರ್. Question number 22. Question number 22. An hydrolysis of optically active 2-bromobutane with aqueous NaOH. ಎಲ್ಲೇ ವರ್ಡ್ ಹೈಡ್ರೋಲೈಸಿಸ್ ಯೂಸ್ ಮಾಡಿದ್ರು ಕೂಡ, ಹೈಡ್ರೋಲೈಸಿಸ್ ಯೂಸ್ ಮಾಡ್ಬಿಟ್ರೆ ನೀವು ನೆನಪಿಟ್ಕೊಂಡ್ಬಿಟ್ರೆ ಇದು SN1 ಮೆಕ್ಯಾನಿಸಮ್. ಹೈಡ್ರೋಲೈಸಿಸ್ ಅಥವಾ ಸಾಲ್ವೋಲೈಸಿಸ್ ಅಂತ ವರ್ಡ್ ಯೂಸ್ ಮಾಡ್ಬಿಟ್ರೆ ಇದು SN1 ಮೆಕ್ಯಾನಿಸಮ್. ಸರ್ ಇಲ್ಲಿ ಏನ್ ಮಾಡ್ಬೇಕು ಸರ್? 2-bromobutane ತಗೊಳ್ರಿ, CH3 CH Br CH2 CH3. ಇದನ್ನ ಹೈಡ್ರೋಲೈಸಿಸ್ ಮಾಡಿದ್ರೆ ಅಕ್ವಿಯಸ್ NaOH ಜೊತೆಗೆ ಏನ್ ಬರುತ್ತೆ ಸರ್? ಬಹಳ ಸಿಂಪಲ್. ಏನ್ ಬರುತ್ತೆ? ಇಲ್ಲಿ ಕಾರ್ಬೋಕ್ಯಾಟೈನ್ ಬರುತ್ತೆ. ಕಾರ್ಬೋಕ್ಯಾಟೈನ್ ಎಲ್ಲಿ ಬರುತ್ತೆ? ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾರ್ಬೋಕ್ಯಾಟೈನ್ ಬರುತ್ತೆ. ಇದು ಕಾರ್ಬೋಕ್ಯಾಟೈನ್ CH2 CH3. ಸರ್ ಇದಕ್ಕೆ ನ್ಯೂಕ್ಲಿಯೋಫೈಲ್ ಅಟ್ಯಾಚ್ ಆದ್ರೆ ಏನ್ ಬರುತ್ತೆ ಸರ್ ನಮಗೆ? CH3 CHOH CH2 CH3. ಸರ್ ಇದು ಆಪ್ಟಿಕಲಿ ಆಕ್ಟಿವ್. ಇದು ನೋಡಿದ್ರೆ ನೀವು ಕೈರಲ್ ಸೆಂಟರ್ ಐತೆ, ಆಪ್ಟಿಕಲಿ ಆಕ್ಟಿವ್ ಇರೋದ್ರಿಂದ ಇದು ಪ್ಲಸ್ ಆರ್ ಮೈನಸ್ ಡೆಕ್ಸ್ಟ್ರೋ ಲಿವೋ ಎರಡೂ ಬರ್ತದೆ. ಸೊ ಹಂಗಾಗಿ ಆನ್ಸರ್ ಯಾವುದು ಸರ್? ಪ್ಲಸ್ ಆರ್ ಮೈನಸ್ ಬ್ಯೂಟೇನ್ 2. ಡೆಕ್ಸ್ಟ್ರೋನು ಬರುತ್ತೆ, ಲಿವೋನು ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 23. ಸರ್ ನಿನ್ನೆ ನಾವು ಗ್ರಿಗ್ನಾ ರಿಯೇಜೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ತರ ಹೇಳಿದ್ದೆ ನಾನು, ಚೆಕ್ ಮಾಡಿ ಸರ್. ಹೇಳ್ರಿ, ಆಲ್ಕೈಲ್ ಹ್ಯಾಲೈಡ್ಗೆ ಮೆಗ್ನೀಷಿಯಂ ಹಾಕಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಏನ್ ಬರ್ತದೆ ಸರ್? ಗ್ರಿಗ್ನಾರ್ಡ್ ರಿಯೇಜೆಂಟ್ ಬರ್ತದ MgBr. ಸೊ ಇದ್ರ ಮೇಲೆ ಯಾವ ಚಾರ್ಜ್ ಇರುತ್ತೆ ಸರ್? ಪಾರ್ಷಿಯಲ್ ನೆಗೆಟಿವ್. ಇದ್ರ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸರ್ ಇದನ್ನ ಹೈಡ್ರೋಲೈಸಿಸ್ ಮಾಡಿದ್ರೆ ಏನಾಗುತ್ತೆ ಸರ್? ಹೈಡ್ರೋಲೈಸಿಸ್ ಮಾಡಿದ್ರೆ ಸರ್ ಮೈನಸ್ H+ ಅಟ್ಯಾಚ್ ಆಗುತ್ತೆ. ಏನ್ ಬರುತ್ತೆ ಸರ್ ನಿಮಗೆ? ಸೈಕ್ಲೋ ಎಕ್ಸೈನ್. Next, reactivity order of halides for the reactivity order of halides for the dehydrohalogenation. Dehydrohalogenation ಅಂದ್ರೆ ಯಾವುದು ಸರ್? ಎಲಿಮಿನೇಷನ್ ರಿಯಾಕ್ಷನ್. ಎಲಿಮಿನೇಷನ್ ರಿಯಾಕ್ಷನ್ ಯಾರ್ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್? ರೇಟ್ ಇಸ್ ಡಿಪೆಂಡ್ ಅಪಾನ್ ಯಾರ್ಯಾರ ಮೇಲೆ ಸರ್? ಒಂದು ಸ್ಟೆಬಿಲಿಟಿ ಆಫ್ ಟ್ರಾನ್ಸಿಷನ್ ಸ್ಟೇಟ್, ಬಟ್ ಆಲ್ಕಿನ್ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟೆಬಿಲಿಟಿ ಆಫ್ ಆಲ್ಕಿನ್ ಅಂಡ್ ಆಸ್ ವೆಲ್ ಆಸ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್? ಈಸ್ ಆಫ್ ಡಿಸೋಸಿಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಸ್ ಆಫ್ ಡಿಸೋಸಿಯೇಷನ್. ಸರ್ ಎಲ್ಲಿ ಈಸಿಯಾಗಿ ಡಿಸೋಸಿಯೇಟ್ ಆಗುತ್ತೋ ಅಲ್ಲಿ ರಿಯಾಕ್ಟಿವಿಟಿ ಆರ್ಡರ್ ಜಾಸ್ತಿ ಇರುತ್ತೆ ಸರ್. ಯಾವ ಬಾಂಡ್ ವೀಕ್ ಇರುತ್ತೆ ಸರ್ ಇದರಲ್ಲಿ? ಬಾಂಡ್ ಎಂಥಾಲ್ಪಿ RIL ಕಡಿಮೆ ಇರುತ್ತೆ ಸರ್, ಈಸಿಯಾಗಿ ಬ್ರೇಕ್ ಆಗುತ್ತೆ ಕಂಪೇರ್ ಟು RCl, ಕಂಪೇರ್ ಟು RBl, ಕಂಪೇರ್ ಟು RF. ಸೊ ಹಂಗಾಗಿ ನಮಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 25. Which of the following statement is true in case of alkyl halides? They are polar in nature, they can form hydrogen bond, they are highly soluble in water, they are undergo addition reaction. ಸರ್ ಇದು ಫಿಸಿಕಲ್ ಪ್ರಾಪರ್ಟಿ ಸಂಬಂಧಪಟ್ಟಿದ್ದು. ಇದು ಪೋಲಾರ್ ಇನ್ ನೇಚರ್ ಕರೆಕ್ಟೇ. RX ಸರ್ RX ತಗೊಂಡ್ರೆ X is more electronegative than R. ಇದ್ರ ಮೇಲೆ ಪಾರ್ಷಿಯಲ್ ನೆಗೆಟಿವ್, ಇದ್ರ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಬರುತ್ತೆ. ಇಟ್ ಇಸ್ ಪೋಲಾರ್ ಇನ್ ನೇಚರ್ ಕರೆಕ್ಟೇ. ಬಟ್ ಇದು ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡಲ್ಲ. ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ಬೇಕು ಅಂದ್ರೆ ಹೈಡ್ರೋಜನ್ ಶುಡ್ ಬಿ ಅಟ್ಯಾಚ್ ಟು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಇದರಲ್ಲಿ ಯಾವ ತರ ಹೈಡ್ರೋಜನ್ ಜೊತೆಗೆ ಹೈಡ್ರೋಜನ್ ಅಟ್ಯಾಚ್ ಆಗಿಲ್ಲ, ನೋಡ್ಕೊಂಡ್ರೆ ಸರ್ ದೇ ಆರ್ ಹೈಲಿ ಸಾಲಿಬಲ್ ಇನ್ ವಾಟರ್. ಹೈಲಿ ಸಾಲಿಬಲ್ ಅಲ್ಲ. ದೇ ಆರ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ನಾಟ್ ಪಾಸಿಬಲ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಪಾಸಿಬಲ್. ಅಡಿಷನ್ ರಿಯಾಕ್ಷನ್ ಆಗಬೇಕು ಅಂದ್ರೆ ಏನಿರ್ಬೇಕು ಸರ್? ಡಬಲ್ ಬಾಂಡ್ಸ್ ಗಳಿರ್ಬೇಕು. ಇಲ್ಲಿ ನಮಗೆ ಅಡಿಷನ್ ರಿಯಾಕ್ಷನ್ ನಾಟ್ ಪಾಸಿಬಲ್. ನೆಕ್ಸ್ಟ್ ಸರ್ ಕ್ವಶನ್ ನಂಬರ್ 26.
tertiary alkyl halide is practically inert to the substitution of SN2 mechanism because tertiary alkyl halide SN2 mechanism ಏನಕ್ಕಾಗಲ್ಲ ಅಂತ ಕೇಳಿದ್ದಾರೆ. ಯಾಕೆ ಸರ್? ಒಂದು ಇನ್ಸಾಲ್ಯುಬಿಲಿಟಿ, ಇನ್ಸ್ಟೆಬಿಲಿಟಿ, ಇಂಡಕ್ಟಿವ್ ಎಫೆಕ್ಟ್, ಸ್ಟೀರಿಕ್ ಎಂಟ್ರೆನ್ಸ್. SN2 ಅಂದ ತಕ್ಷಣ ಏನ್ ಚೆಕ್ ಮಾಡ್ಬೇಕು ಸರ್? ಸ್ಟೀರಿಕ್ ಎಂಟ್ರೆನ್ಸ್. ಸ್ಟೀರಿಕ್ ಎಂಟ್ರೆನ್ಸ್ ಜಾಸ್ತಿ ಇದ್ರೆ ರಿಯಾಕ್ಟಿವಿಟಿ ಕಡಿಮೆ ಇರ್ತದೆ. ಸೊ ಟರ್ಷರಿಯಲ್ಲಿ ಏನಕ್ಕೆ SN2 ರಿಯಾಕ್ಷನ್ ಆಗಲ್ಲ ಅಂದ್ರೆ ಬಿಕಾಸ್ ಆಫ್ ದ ಮೋರ್ ಸ್ಟೀರಿಕ್ ಎಂಟ್ರೆನ್ಸ್. Question number 27, sir. Which of the following halides undergo hydrolysis on warming with water? ವಾರ್ಮ್ ಮಾಡಿದ ತಕ್ಷಣನೇ ನಮಗೆ ರಿಯಾಕ್ಷನ್ ಆಗ್ಬೇಕು ಅಂದ್ರೆ, ನಾನು ಮೊನ್ನೆ ಹೇಳ್ಕೊಟ್ಟಿದ್ದೆ, ವಾರ್ಮ್ ಮಾಡಿದ್ರೆ ರಿಯಾಕ್ಷನ್ ಬೇಗ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಅಲ್ಲಿ ಮೋರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಗಳಿರ್ಬೇಕು. ಹಂಗಾರೆ ಎಲ್ಲಿ ಸರ್? ಹಂಗಾದ್ರೆ ಇಲ್ಲಿ ಆಪ್ಷನ್ 4 ಅಲ್ಲಿ ನೋಡ್ಕೊಂಡ್ರೆ ಇಲ್ಲೂ NO2 ಗ್ರೂಪ್ ಆಯ್ತಾ, ಇಲ್ಲೂ NO2 ಗ್ರೂಪ್ ಆಯ್ತಾ, ಇಲ್ಲೂ NO2 ಗ್ರೂಪ್ ಆಯ್ತಾ. ಸರ್ ಇಲ್ಲಿ ಈಸಿಯಾಗಿ ಆಗ್ತದೆ, ವಾರ್ಮ್ ಮಾಡಿದ್ರೆ ಸಾಕು, ಇಲ್ಲಿ ರಿಯಾಕ್ಷನ್ ಆಗ್ತದೆ. ಕ್ವಶನ್ ನಂಬರ್ 28. ಲಾಂಗೆಸ್ಟ್ CCl ಬಾಂಡ್. ಲಾಂಗೆಸ್ಟ್ CCl ಬಾಂಡ್ ಅಂದ್ರೆ ದ ಬಾಂಡ್ ಲೆಂತ್ ಏನೈತೆ, ಬಾಂಡ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಮೋರ್ ದ ಬಾಂಡ್ ಆರ್ಡರ್, ಲೆಸ್ ದ ಬಾಂಡ್ ಲೆಂತ್. ಸರ್ ನೀವು ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ Cl ಮೇಲೆ ರೆಸೋನೆನ್ಸ್ ಐತೆ. ರೆಸೋನೆನ್ಸ್ ಇರೋದ್ರಿಂದ ಇವೆರಡು ನಡುವೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರ್ತದೆ. ಸೊ ಇಲ್ಲಿ ರೆಸೋನೆನ್ಸ್ ಐತೆ, ಇಲ್ಲೂ ಕೂಡ ಲೋನ್ ಪೇರ್ ಸಿಗ್ಮಾ ಇಲ್ಲೂ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರ್ತದೆ. ಸರ್ ಇಲ್ಲಿ ನೋಡಿ ಸರ್, ಕ್ಲೋರಿನ್ ಮೇಲೆ ಲೋನ್ ಪೇರ್ ಸಿಗ್ಮಾ ಇಲ್ಲೂ ಕೂಡ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರ್ತದೆ. ಸರ್ ಇಲ್ಲಿ ದೇರ್ ಇಸ್ ನೋ ರೆಸೋನೆನ್ಸ್. ಲೋನ್ ಪೇರ್ ಐತೆ, ಸಿಗ್ಮಾ ನೋ ರೆಸೋನೆನ್ಸ್. ನೋ ರೆಸೋನೆನ್ಸ್ ಅಂದ್ರೆ ಇಲ್ಲಿ ಸಿಂಗಲ್ ಬಾಂಡ್ ಐತೆ. ಸೊ ಬಾಂಡ್ ಆರ್ಡರ್ ಕಡಿಮೆ ಐತೆ, ಬಾಂಡ್ ಲೆಂತ್ ಜಾಸ್ತಿ ಇರ್ತದೆ. ಸೊ CCl ಅಲ್ಲಿ ಬಾಂಡ್ ಲೆಂತ್ ಮೋರ್ ಬಾಂಡ್ ಲೆಂತ್. Question number 29. Question number 29. Which of the following halides show highest reactivity towards SN? Which of the following halides show highest reactivity towards SN1 reaction? SN1 reaction ಅಲ್ಲಿ ಏನ್ ಚೆಕ್ ಮಾಡ್ಬೇಕು? ರಿಯಾಕ್ಟಿವಿಟಿ ಆರ್ಡರ್ಲಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್ ಚೆಕ್ ಮಾಡ್ಬೇಕು. ಸರ್ ಇಲ್ಲಿ Cl ನ ಹೊರಗಡೆ ತೆಗೆದ್ರೆ ಬರ್ತಕ್ಕಂಥದ್ದು ಏನು ಸರ್? ಇಲ್ಲಿ CH3 CH2+. ಸರ್ ಇಲ್ಲಿ I ನ ಹೊರಗಡೆ ತೆಗೆದ್ರೆ ಏನ್ ಬರುತ್ತೆ ಸರ್? ಇಲ್ಲಿ ಕೂಡ CH3 CH2 CH2 CH2I. ಇಲ್ಲಿ I ತನ ಹೊರಗಡೆ ತೆಗೆದ್ರೆ what you get sir here? So here you get plus. ಅದೇ ತರ ಮೂರನೇದ್ರಲ್ಲಿ ದಿಸ್ ಇಸ್ ಅರೈಲ್ ಹ್ಯಾಲೈಡ್. ಇದು C6H5Cl ಅಂದ್ರೆ ಇದು ನಾರ್ಮಲ್ ಕಂಡೀಷನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ನಾಟ್ ಪಾಸಿಬಲ್. ಯಾಕೆ ಸರ್? ಇಲ್ಲಿ ರೆಸೋನೆನ್ಸ್ ಇರೋದ್ರಿಂದ, ಮೊನ್ನೆ ಹೇಳಿದ್ರೆ ನಾನು, ಡ್ಯೂ ಟು ರೆಸೋನೆನ್ಸ್ ಎಫೆಕ್ಟ್ ಇಲ್ಲಿ ನಮಗೆ ನಾರ್ಮಲ್ ಕಂಡೀಷನ್ ಅಲ್ಲಿ ರಿಯಾಕ್ಷನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾಟ್ ಪಾಸಿಬಲ್. ನೆಕ್ಸ್ಟ್ ಸರ್ ಇದ್ರಲ್ಲಿ ನೋಡ್ರಿ ಸರ್, ಲಾಸ್ಟ್ C6H5CH2Cl, nothing but benzyl halide. C6H5CH2Cl. If you remove the Cl, what you get sir? You get this one, CH2+. ಸರ್ ಯಾವ ಕಾರ್ಬೋಕೇಟೈನ್ ಮೋರ್ ಸ್ಟೇಬಲ್ ಹಂಗಾರೆ? ಇದ್ರಲ್ಲ ನೋಡ್ರಿ ಸರ್, ಇದ್ರಲ್ಲಿ ಪಾಸಿಟಿವ್ ಸಿಗ್ಮಾ ಪೈ ರೆಸೋನೆನ್ಸ್ ಇರೋದ್ರಿಂದ ಬೆಂಜಲ್ ಕಾರ್ಬೋಕೇಟೈನ್ ಇಸ್ ಮೋರ್ ಸ್ಟೇಬಲ್. therefore reactivity is more in benzyl halides. ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡು. ಇನ್ ದ ರಿಯಾಕ್ಷನ್, ಇದು ಮೊನ್ನೆ ನಾನು ಹೇಳ್ಕೊಟ್ಟಿದ್ದೆ, ಇದು ಯಾವ ರಿಯಾಕ್ಷನ್ ಸರ್? ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಷನ್. when Grignard reagent is treated with any proton donor, ಸರ್ ಅವತ್ತೇ ಹೇಳಿದೆ ನಾನು, ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಹೈಡ್ರೋಜನ್ಸ್ ಏನಾಗುತ್ತೆ ಸರ್? ಈ ಮೈನಸ್ಗೆ ಅಟ್ಯಾಚ್ ಆಗುತ್ತೆ ಸರ್. ಏನ್ ಬರುತ್ತೆ ಸರ್? ಆಸಿಡ್ ಬೇಸ್ ರಿಯಾಕ್ಷನ್ ಆಗ್ಬಿಟ್ಟು ಏನ್ ಬಂತು ಸರ್? ಯು ಗೆಟ್ ಐಸೋಬ್ಯೂಟೇನ್. ಸರ್ ಅವ್ರು ಏನ್ ಕೇಳಿದಾರೆ ಇಲ್ಲಿ? ಪ್ರಾಡಕ್ಟ್ ಕೇಳಿಲ್ಲ, ನಂಬರ್ ಆಫ್ ಪಾಸಿಬಲ್ ಐಸೋಮರ್ಸ್ ಆಫ್ ದ ಆರ್ಗಾನಿಕ್ ಕಾಂಪೌಂಡ್ ಎಕ್ಸ್. ಇದರಲ್ಲಿ ಬ್ಯೂಟೇನ್, ಇದು ಬ್ಯೂಟೇನ್ ಅಲ್ಲಿ ಎಷ್ಟು ಐಸೋಮರ್ಸ್ ಬರುತ್ತೆ? 2 ಐಸೋಮರ್ಸ್ ಬರುತ್ತೆ. ಒಂದು N ಬ್ಯೂಟೇನ್, ಇನ್ನೊಂದು ಐಸೋಬ್ಯೂಟೇನ್. ಸೊ ಇದರಲ್ಲಿ 2 ಐಸೋಮರ್ಸ್ ಪಾಸಿಬಲ್ ಇದಾವೆ. ಒಂದು ಈ ಬ್ಯೂಟೇನ್, ಇನ್ನೊಂದು ಯಾವುದು ಸರ್? N ಬ್ಯೂಟೇನ್. ಬ್ಯೂಟೇನ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಐಸೋಮರ್ಸ್ ಇದೆ. ಒಂದು ಯಾವುದು ಸರ್? N ಬ್ಯೂಟೇನ್.
and isobutane. Question number 31. Prolonged 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 exposure of prolonged exposure of chloroform in human may cause damage to the liver. It is due to formation of the following compound. Sir, chloroform na expose ಮಾಡಿದ್ರೆ ಏರಿಗೆ ನಿಮಗೇನ್ ಬರುತ್ತೆ ಪಾಸ್ಟಿನ್ ಬರುತ್ತೆ COCl2. It is more dangerous in nature, more dangerous chemical. It can cause damage. COCl2. Question number 32. In the following pairs of halogen compound, which compound undergo faster SN1? SN1 ಯಾರಲ್ಲಿ ಜಾಸ್ತಿ ಇರುತ್ತೆ ಸರ್? 3 ಡಿಗ್ರಿಯಲ್ಲಿ, ಆಮೇಲೆ ಸರ್ 3 ಡಿಗ್ರಿಯಲ್ಲಿ, ಆಮೇಲೆ 3 ಡಿಗ್ರಿ ಅಲ್ಲಿ, ಆಮೇಲೆ 2 ಡಿಗ್ರಿ, ಆಮೇಲೆ 1 ಡಿಗ್ರಿ. ಸರ್ ನೀವು ಇಲ್ಲಿ ಚೆಕ್ ಮಾಡಿದ್ರೆ ಸರ್ ಇದು ಯಾವ ಡಿಗ್ರಿ ಸರ್? ಇದು 2 ಡಿಗ್ರಿ, ಇದು 1 ಡಿಗ್ರಿ, ಇದು 3 ಡಿಗ್ರಿ, ಇದು 1 ಡಿಗ್ರಿ, ಇದು 2 ಡಿಗ್ರಿ, ಇದು 2 ಡಿಗ್ರಿ, ಇದು 3 ಡಿಗ್ರಿ, ಇದು 2 ಡಿಗ್ರಿ. ಮೋರ್ ರಿಯಾಕ್ಟಿವಿಟಿ ಎಲ್ಲಿರುತ್ತೆ ಸರ್? ಇದರಲ್ಲಿ 3 ಡಿಗ್ರಿ ಇಲ್ಲಿ ಮತ್ತೆ ಇಲ್ಲೈತೆ, 3 ಡಿಗ್ರಿ 3 ಡಿಗ್ರಿ, ಇಲ್ಲಿ 1 ಡಿಗ್ರಿ 2 ಡಿಗ್ರಿ. ಸೊ ಹಂಗಾಗಿ ಆಪ್ಷನ್ ಜಾಸ್ತಿ ರಿಯಾಕ್ಟಿವಿಟಿ ರೇಟ್ ಯಾವ ಪೇರಲ್ಲಿ ಐತೆ? ಆಪ್ಷನ್ 4th. Question number 33. Sir, which of the following chlorohydrocarbon readily undergo solvolysis? Solvolysis ಅಂದ ತಕ್ಷಣ ಯಾವ ಮೆಕ್ಯಾನಿಸಮ್ ಸರ್? ಆಗ್ಲೇ ಹೇಳಿದೆ ನಾನು, SN1 ಮೆಕ್ಯಾನಿಸಮ್. SN1 ಮೆಕ್ಯಾನಿಸಮ್ ಅಲ್ಲಿ ಏನ್ ಚೆಕ್ ಮಾಡ್ಬೇಕು ಸರ್? ಸ್ಟೆಬಿಲಿಟಿ ಚೆಕ್ ಮಾಡ್ಬೇಕು ಸರ್. ಇದ್ರಲ್ಲಿ ಅರೈಲ್ ಹ್ಯಾಲೈಡ್ ಕೊಟ್ಟರೆ ಅರೈಲ್ ಹ್ಯಾಲೈಡ್ಸ್ ಅಲ್ಲಿ ರೆಸೊನೆನ್ಸ್ ಇರೋದ್ರಿಂದ ಇಲ್ಲಿ ನಾರ್ಮಲ್ ಕಂಡೀಷನ್ ಅಲ್ಲಿ ನಾಟ್ ಪಾಸಿಬಲ್. ಇನ್ ವೀನೈಲ್ ಹ್ಯಾಲೈಡ್ಸ್ ಆಲ್ಸೋ CH2 ಡಬಲ್ ಬಾಂಡ್ CHCl. ಇಯರ್ ಆಲ್ಸೋ ರೆಸೋನೆನ್ಸ್ ಐತೆ ನೋಡ್ಕೊಳ್ರಿ ಸರ್. ಇಲ್ಲಿ ಕೂಡ ರೆಸೋನೆನ್ಸ್ ಇರೋದ್ರಿಂದ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ. ಇಲ್ಲೂ ಕೂಡ ನಾರ್ಮಲ್ ಕಂಡೀಷನ್ ಅಲ್ಲಿ ನಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾಟ್ ಟೇಕ್ಸ್ ಪ್ಲೇಸ್. ಸೊ ಇವೆರಡರಲ್ಲಿ ಚೆಕ್ ಮಾಡಿದ್ರೆ ಇವೆರಡರಲ್ಲಿ ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟನ್ ಎಲ್ಲಿ ಬರುತ್ತೆ ಸರ್? ಈ CL ನ ರಿಮೂವ್ ಮಾಡಿದ್ರೆ ವಾಟ್ ಯು ಗೆಟ್? ಬೆಂಜೈಲ್ ಕಾರ್ಬೋಕ್ಯಾಟನ್ ಯು ಗೆಟ್ CH2 ಪ್ಲಸ್. ಇಲ್ಲಿ CL ನ ರಿಮೂವ್ ಮಾಡಿದ್ರೆ ವಾಟ್ ಯು ಗೆಟ್ ಸರ್? CH2 ಪ್ಲಸ್. ಹೇಳಿ ಸರ್ ಯಾವ ಕಾರ್ಬೋಕ್ಯಾಟನ್ ಮೋರ್ ಸ್ಟೇಬಲ್ ಇದರಲ್ಲಿ? ದಿಸ್ ಕಾರ್ಬೋಕ್ಯಾಟನ್ ಇಸ್ ಮೋರ್ ಸ್ಟೇಬಲ್ ಡ್ಯೂ ಟು ರೆಸೋನೆನ್ಸ್ ಪಾಸಿಟಿವ್ ಸಿಗ್ಮಾ ಪೈ. ದಿಸ್ ಇಸ್ ಇದು ಕಂಪೇರ್ ಮಾಡಿದಾಗ ಇದು ಲೆಸ್ ಸ್ಟೇಬಲ್ ಆಗಿರುತ್ತೆ. ಸೊ ಹಂಗಾಗಿ ಆಪ್ಷನ್ 1. ಕ್ವಶನ್ ನಂಬರ್ 34 ಸರ್. ಕ್ವಶನ್ ನಂಬರ್ 34 ನೋಡಿದ್ರೆ ನೀವು ಐಡೆಂಟಿಫೈ ದ ಪ್ರಾಡಕ್ಟ್ಸ್ A and B ಇನ್ ದ ರಿಯಾಕ್ಷನ್. ಸರ್ RX ಗೆ AgCN ಹಾಕಿದ್ರೆ ಏನ್ ಬರುತ್ತೆ ಸರ್? RNC ಬರುತ್ತೆ. KCN ಹಾಕಿದ್ರೆ ಏನ್ ಬರುತ್ತೆ ಸರ್? RCN ಬರುತ್ತೆ. ಹಂಗಾದ್ರೆ ANC BCN ಆಪ್ಷನ್ ಯಾವುದು ಸರ್? 1. Question number 35. Question number 35. In which of the following scheme of reaction XYZ ಯಾವುದು ಅಂತ ಕೇಳಿದ್ದಾರೆ ಸರ್. ಈಥೈಲ್ ಕ್ಲೋರೈಡ್ಗೆ ಏನ್ ಹಾಕಿದ್ರೆ C2H5F ಬರುತ್ತೆ ಸರ್. ಈ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಇದು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂದ್ರೆ ಏನ್ ಯೂಸ್ ಮಾಡ್ಬೇಕು ಸರ್? ನಾವಿಲ್ಲಿ ಸ್ವಾರ್ಟ್ಸ್ ರಿಯಾಕ್ಷನ್ ಯೂಸ್ ಮಾಡ್ಬೇಕು. ಸ್ವಾರ್ಟ್ಸ್ ರಿಯಾಕ್ಷನ್ ಅಂದ್ರೆ ಮೆಟಲ್ ಫ್ಲೂರೈಡ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಮೆಟಲ್ ಫ್ಲೂರೈಡ್ಸ್ ಎಲ್ಲಿ ಕೊಟ್ಟಾರೆ ಸರ್? ಇದರಲ್ಲಿ ಇಲ್ಲಿ ಕೊಟ್ಟಾರ, ಇಲ್ಲಿ ಕೊಟ್ಟಾರ, ಇಲ್ಲಿ ಕೊಟ್ಟಾರ. 1 ಮತ್ತೆ ಸೆಕೆಂಡ್ ಆಪ್ಷನ್ ಹೋಯ್ತು ಸರ್. ಸೆಕೆಂಡ್ ಆಪ್ಷನ್ ತಪ್ಪಂಗಾದ್ರೆ ಮೆಟಲ್ ಫ್ಲೂರೈಡ್ ಇಲ್ಲೈತಾ? ವೈ ಚೆಕ್ ಮಾಡ್ರಿ ಸರ್. ವೈ ಅಲ್ಲಿ ಏನ್ ಬರುತ್ತೆ ಸರ್? ವೈ ಅಲ್ಲಿ ಯು ಗೆಟ್ ಆಲ್ಕಿನ್.
ಆಲ್ಕೈಲ್ ಹ್ಯಾಲೈಡ್ ಇಂದ ಆಲ್ಕಿನ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಎಲಿಮಿನೇಷನ್ ರಿಯಾಕ್ಷನ್ ಮಾಡ್ಬೇಕು, ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಅದಕ್ಕೆ ಏನ್ ಯೂಸ್ ಮಾಡ್ಬೇಕು ಸರ್? ಆಲ್ಕೋಹಾಲಿಕ್ KOH. ಆಲ್ಕೋಹಾಲಿಕ್ KOH ಎಲ್ಲಿಲ್ಲ ಸರ್? ಇಲ್ಲಿಲ್ಲ, ಅಕ್ವಿಯಸ್ KOH ಐತೆ, ಈ ಆಪ್ಷನ್ ಹೋಯ್ತು ಸರ್. ಹಂಗಾರೆ ಎರಡರಲ್ಲಿ ಇದ್ರಲ್ಲೂ ಆಲ್ಕೋಹಾಲಿಕ್ KOH ಐತೆ, ಇದರಲ್ಲೂ ಆಲ್ಕೋಹಾಲಿಕ್ KOH ಐತೆ ಸರ್. ಹಂಗಾದ್ರೆ ಎರಡು ಆಪ್ಷನ್ ಉಳ್ಕೊಂಡಿದೆ ಬೇಗ. ಇನ್ನು ಉಳಿದಿರೋದು ಯಾವ್ದು ಸರ್? C2H5Cl ಇಂದ C4H10 ಬರುತ್ತೆ. ಯಾವ ರಿಯಾಕ್ಷನ್ ಸರ್ ಇದು? C2H5Cl ಇಂದ C4H10 ಈಥೈಲ್ ಕ್ಲೋರೈಡ್ ಗೆ ಸೋಡಿಯಂ ಡ್ರೈ ಈ ತರ ಏನ್ ಬರುತ್ತೆ ಸರ್? ಬ್ಯೂಟೇನ್. ಬ್ಯೂಟೈಲ್ ಇಂದ ಸರ್ ಇಲ್ಲೇ ಈಥೈಲ್ ಇಂದ ಏನ್ ಬರುತ್ತೆ ಸರ್? ಡ್ರೈ ಈ ತರ ಹಾಕಿರ ಬ್ಯೂಟೇನ್ ಬರುತ್ತೆ, C4H10 ಬರುತ್ತೆ. ಅಂದ್ರೆ ಯಾವ ರಿಯಾಕ್ಷನ್ ಸರ್? ಇದು ವುಡ್ಸ್ ರಿಯಾಕ್ಷನ್. ವುಡ್ಸ್ ರಿಯಾಕ್ಷನ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಸರ್? ಸೋಡಿಯಂ ಅಂಡ್ ಡ್ರೈ ಈ ತರ ಯೂಸ್ ಮಾಡ್ತೀವಿ ಸರ್. ಹಂಗಾದ್ರೆ ಇದರಲ್ಲಿ ಬೆಂಜಿನ್ ಕೊಟ್ಟರೆ ಇದು ಬರಲ್ಲ. AgF ಆಲ್ಕೋಹಾಲಿಕ್ KOH, ಬೆಂಜಿನ್ ಕೊಟ್ಟರೆ ಇದು ಬರಲ್ಲ. ಹಂಗಾರೆ ಆಪ್ಷನ್ ಯಾವ್ದು ಸರ್? 3 Hg2F2 ಆಲ್ಕೋಹಾಲಿಕ್ KOH ಸೋಡಿಯಂ ಅಂಡ್ ಡ್ರೈ ಈ ತರ. ಆಪ್ಷನ್ 3. Question number 36. An alkynes undergo SN2 or SN1 reaction depending upon SN2 ಮತ್ತೆ SN1 reaction ಯಾವ? SN2 ಅಥವಾ SN1 reaction ಡಿಪೆಂಡಿಂಗ್ ಅಪಾನ್ ಯಾರ್ಯಾರ ಮೇಲೆ? ಒಂದು ಸಾಲ್ವೆಂಟ್ ಯೂಸ್ಡ್ ಇನ್ ದ ರಿಯಾಕ್ಷನ್. ಸಾಲ್ವೆಂಟ್ ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ರಿಯಾಕ್ಷನ್ SN2 SN1 ಡಿಪೆಂಡ್ ಆಗಿರುತ್ತಾ? ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಅಂಡ್ ಆಸ್ ವೆಲ್ ಆಸ್ the type of halogen atom and the stability of. Option 4 is the correct answer. ಯಾಕೆ ಸರ್? ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. 3 ಡಿಗ್ರಿ ಇದ್ರೆ SN1 ಬರುತ್ತೆ, 1 ಡಿಗ್ರಿ ಇದ್ರೆ SN2 ಬರುತ್ತೆ. ಆಪ್ಷನ್ 4 is the correct answer. Question number 37. Question number 37. Sir, 2-methyl propane can be prepared by Wood's reaction. The haloalkanes taken along with metallic sodium and dry ether. ಏನ್ ಬರ್ಬೇಕು ಸರ್? 2-methyl propane ಬರ್ಬೇಕು ಸರ್. ಚೆಕ್ ಮಾಡ್ರಿ ಸರ್. ಕ್ಲೋರೋಮೀಥೇನ್ ತಗೊಂಡು 2-chloropropane ತಗೊಂಡ್ರೆ 2-chloropropane ತಗೊಂಡ್ರೆ ಸರ್ ಏನಾಗುತ್ತೆ ಸರ್? ಇನ್ನು ಹೋಮೋಲೈಸಿಸ್ ಮಾಡಿದಾಗ ಇಯರ್ ಯು ಡೂ ಹೋಮೋಲೈಸಿಸ್, ಇಯರ್ ಯು ಡೂ ಹೋಮೋಲೈಸಿಸ್. ಇಲ್ಲಿ ರಾಡಿಕಲ್ ಬರುತ್ತೆ, ಇಲ್ಲಿ ರಾಡಿಕಲ್ ಬರುತ್ತೆ. ಎರಡು ಜಾಯಿನ್ ಆದ್ರೆ ಏನ್ ಬರುತ್ತೆ ಸರ್ ನಿಮಗೆ? CS3 CH CS3 CS3. ಸೊ 2-methyl propane ಬರುತ್ತೆ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಬೇರೆದನ್ನ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡ್ರೆ ಸರ್ ಇದೇ ತರ ಮಾಡ್ಬೇಕು, ಹೋಮೋಲೈಸಿಸ್ ಮಾಡಿ. ಇದು ಇಟ್ ಇಸ್ ನಾಟ್ ಸೂಟೇಬಲ್ ಮೆಥಡ್, ಬಟ್ ಇದು ಕೂಡ ಒಂದು ಪ್ರಾಡಕ್ಟ್ ಬರುತ್ತೆ ಇಲ್ಲಿ. ಬಿಕಾಸ್ ಮೋರ್ ದನ್ ಒನ್ ಟೈಪ್ ಆಫ್ ರಾಡಿಕಲ್ಸ್ ಬರೋದ್ರಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳು ಪಾಸಿಬಲ್ ಇದೆ. ನೆಕ್ಸ್ಟ್ ಸರ್, ಕ್ವಶನ್ ನಂಬರ್ 38. The first chlorinated organic compound insecticide prepared is ಯಾವುದು ಸರ್? DDT is the insecticide. It is uses ಅಲ್ಲಿದೆ. ಸೊ ಇಷ್ಟು ಕೂಡ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಸೊ ಇಲ್ಲಿಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಮುಗಿಸಿದ್ದೀವಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು.